सर्ववृत्तेष्वपि पूजनकृत औद्धत्य पूज्यायकाय कर्त्रे धर्त्रे अथ हर्त्रे हयंकहरये अमुत्रपात्रे नमस्ते तस्मै कस्मैचित् अस्मन्मनसि धृतकथा विस्मृतौ स्मारकाय श्री रमायै नमः, श्री आनंदतीर्थगुरुभ्यो नमः, श्री भारत्यै नमः, श्री जयतीर्थगुरुभ्यो नमः, श्री व्यासराजतीर्थगुरुभ्यो नमः, श्री वादिराजतीर्थगुरुभ्यो नमः, श्री राघवेन्द्रतीर्थगुरुभ्यो नमः, श्री विद्यामान्यतीर्थगुरुभ्यो नमः। वेदान्ततर्कादिविदग्धबुद्धिं विद्याप्रसारेण विदजीवितं मुदा कृष्णप्रियं धीरम् अदीनभाषणं नमामि उदारं विबुधेश योगिनं। श्रीगुरुभ्यो नमः। श्री पूर्णबोध गुरु तीर्थ पयोधिपारः गुरु राघवेन्द्र वा देवता सहित अमुं विमलीकरोतु। श्री गुरुभ्यो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वंतरवये वैष्णव इंदीवर इंदवे श्री राघवेन्द्र गुरवे नमः। अत्यंत दयालवे पूज्याय आरंभ अंधकामित्वं पूज्याय ನಾನು ಬರೆದು ತೋರಿಸಿದ್ದೇನೆ. ಪೂಜ್ಯಾಯ ಎನ್ನುವುದನ್ನು ಎಲ್ಲಿಂದ ಆರಂಭ ಮಾಡ್ತೀವೋ ಅಲ್ಲೇ ಕೊನೆಗೊಳಿಸಿದಾಗ ಅದು ಪೂರ್ಣ ಆಗುತ್ತೆ. ಅದನ್ನು ಪೂಜ್ಯ ಅಂತ ಹೆಸರು ಕೊಡ್ತಾರೆ. ಆರಬ್ಧ ಅಂಧಗಾಮಿತ್ವಂ, ಆರಂಭ ಮಾಡಿದಲ್ಲೇ ಕೊನೆಗೊಳಿಸುವಿಕೆ. ಆರಬ್ಧ ಅಂಧಗಾಮಿತ್ವಂ, ಅದನ್ನು ವೀರರ ಲಕ್ಷಣ ಅಂತಲೂ ಕರೆಯುತ್ತಾರೆ. ವೀರ್ಯ ಅಂದರೆ ಆರಂಭ ಮಾಡಿದಲ್ಲೇ ತಂದು ನಿಲ್ಲಿಸುವಂತಹದ್ದು ಆರಂಭ ಅಂತಗಾಮಿತ್ವ. ಇವರಲ್ಲಿ ಆ ತಾಕತ್ತು ಉಂಟು. ಈ ಚೇತನದಲ್ಲಿ ಅಂತಹ ತಾಕತ್ತು ಉಂಟು. ಆದ್ದರಿಂದ ಅವರನ್ನು ಪೂಜ್ಯ ಎನ್ನುವ ಶಬ್ದದಿಂದ ಕರೆಯುತ್ತಾರೆ. ಅವರಿಗಂತ ತಾಕತ್ತು ಯಾಕೆ ಬಂತು, ಏಕೆ ಬಂತು ಅಂತ ಕೇಳಿದರೆ, ಪೂರ್ಣನಾದ ಜಾಯಾನ್ ಎನ್ನುವವನನ್ನು ಇಟ್ಟುಕೊಂಡಿದ್ದಾರೆ. ಆದ್ದರಿಂದ ಇವರು ಪೂಜ್ಯ ಆಗಿದ್ದಾರೆ. ಪೂರ್ಣನಾದ ಜಾಯಾನ್. ಪೂರ್ಣ ಅಂದರೆ ಅರ್ಥ ಗೊತ್ತಾಯಿತು. ಜಾ ಶಬ್ದಕ್ಕೆ ಜಾಯಾನ್ ಅಂತ ಅರ್ಥ. ಜಾಯಾನ್ ಅಂತಂದರೆ ಶ್ರೇಷ್ಠ ಅಂತ. ಉದ ಅಮೃತತ್ವಸ್ಯ ಈಶಾನ, ಯಾಕೆ ಅನ್ನೇನ ತಿರೋಹತಿ ಪುರುಷ ಸೂಕ್ತ. ಏತಾವಾನ್ ಅಸ್ಯ ಮಹಿಮ ತಥೋ ಜಾಯಾಂಶ್ಚ ಪುರುಷಃ ತತಃ ಜಾಯಾನ್. ಹಾಗಾದರೆ ಜ ಶಬ್ದಕ್ಕೆ ಅರ್ಥ ಏನು? ಜಾಯಾನ್, ಶ್ರೇಷ್ಠ ಅಂತ. ಒಂದೇ ಅಕ್ಷರದಿಂದ ಹೇಳಿದ್ದು ಶಾಸ್ತ್ರ. ಜ ಅಂದರೆ ಜಾಯಾನ್, ಶ್ರೇಷ್ಠ ಅಂತ ಅರ್ಥ. ಪೂ ಅಂದರೆ ಪೂರ್ಣ ಅಂತ ಅರ್ಥ. ಒಟ್ಟಿಗೆ ಏನಾಗಬೇಕಾದ್ರೆ ಪೂರ್ಣ ಎನ್ನತಕ್ಕಂಥ ಶಬ್ದ ಏನು ಅರ್ಥವನ್ನು ಕೊಟ್ಟಿತು? ಪೂರ್ಣವಾಗಿ ದೊಡ್ಡವನು ಅಂತ ಅರ್ಥವನ್ನು ಕೊಟ್ಟಿತು. ಜ ಅಂದರೆ ದೊಡ್ಡವ ಅಂತ ಅರ್ಥ. ಪೂ ಅಂದರೆ ಪೂರ್ಣ ಅಂತ ಅರ್ಥ. ಪೂಜ್ಯ ಅಂದರೆ ಅಂತಹ ಅಂತಂದರೆ ದೊಡ್ಡದು. ನಿಮ್ಮ ಲೋಕದಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಏನಂತೀರ? ಏನರ್ಥ ಅಂತೀರಿ? ಏನರ್ಥ? ಏನರ್ಥ ಅಂತಂದರೆ ಎನ್ ಅಂದರೆ ನರಸಿಂಹ, ಆರ್ ಅಂದರೆ ರಾಜ ಅಥವಾ ಎನ್ನಾಳ ನರಸಿಂಹರಾಜ ಅಥವಾ ಎನ್ನಾಳ ಅಂತ ಬಂದು. ಅದೇ ರೀತಿ ಪೂ ಅಂದರೆ ಪೂರ್ಣ, ಜ ಅಂದರೆ ಜಾಯ, ಅದನ್ನು ಟ್ರಾನ್ಸ್ಫರ್ ಮಾಡಿದಾಗ ಪೂಜ್ಯ.
ಬಾ ಅಕ್ಷ ಬಾಜಪ ನಮೋ ನಮೋ ಅಂದ್ರೆ ನಾ ಅಂದ್ರೆ ನರೇಂದ್ರ, ಮೋ ಅಂದ್ರೆ ಮೋದಿ, ನಮೋ ಅಂದ್ರೆ ನರೇಂದ್ರ ಮೋದಿ. ಯಾರ ಹೆಸರನ್ನು ಕೇಳಿದಾಗ ನಾವು ನಮೋ ಅಂತ ಅನ್ನಬೇಕೋ ಅವರನ್ನೇ ನರೇಂದ್ರ ಮೋದಿ ಅಂತ ಕರೆದವರನ್ನೇ ನಮೋ ಅಂತ ಕರೆದ. ಇನ್ನೊಂದು ಬೇಕಾ? ಅದಕ್ಕೆ ವಿರುದ್ಧವಾದ ರಾಗ. ಶಾಸ್ತ್ರಕಾರನೇ ಕೊಟ್ಟ ಹೆಸರು ಬೇಡ. ಅದರ ಅಮ್ಮನ ಬಾಯಿಂದ ಅದಕ್ಕೆ ಹಿಡಿಸಿದ ಹೆಸರು ಏನು? ರಾಗ. ಏನರ್ಥ ರಾಗ ಅಂತ ಗೊತ್ತಲ್ವ? ರಾಹುಲ್ ಗಾಂಧಿ ರಾಗ ಅಂದ್ರೆ ಚೆನ್ನಾಗುಂಟು ಗೊತ್ತಾ? ಹೇಗೆ ಇದು ನಮೋ ಅಂತಂದಾಗ, ನರೇಂದ್ರ ಮೋದಿ ಅಂತಂದಾಗ ನಮ್ಮ ಕೈ ಜೋಡಿಸಿಕೊಂಡು ನಮೋ ಅಂತ ನಮ್ಮ ಬಾಯಿಂದ ಹೊರಡುತ್ತೋ, ಅದೇ ರೀತಿ ಅದರ ಹೆಸರು ಕೂಡ ಏನು? ಇವರ ಹೆಸರು ಅದು ಅದರ ಹೆಸರು. ಅದರ ಹೆಸರು ಏನು? ರಾಗ. ರಾಗ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅಶೋಭನೆ, ಶೋಭನತ್ವ ವೃತ್ತಿ ರಾಗ. ಆಮೇಲೆ ರಾಗ ಕಾಮ ಕ್ರೋಧ ಲೋಕ ಮೋಹ ಮದ ಮತ್ಸರ ಅಂತ ಹೇಳ್ಕೊಂಡು ರಾಗ ಉಂಟಲ್ಲ, ತುಂಬಾ ರಾಗಿಗಳು ವಿರಾಗಿಗಳು. ಯಾರಲ್ಲಿ ರಾಗ ಇರುವುದಿಲ್ಲ ಅವರನ್ನು ವಿರಾಗಿಗಳು ಅಂತ ಕರೀತೇವಲ್ಲ. ರಾಗ ಅಂದರೆ ಅರ್ಥ ಏನು? ರಾಗ ಶಬ್ದಕ್ಕೆ ಅರ್ಥ ಏನು? ಅಶೋಭನೆ, ಯಾವುದು ಕೆಟ್ಟದು ಅದರಲ್ಲಿ ಶೋಭನತ್ವ ಬುದ್ಧಿಗೆ ರಾಗ ಅಂತ ಸರಿ ಆಲೋಚನೆ ಮಾಡಿ. ಅಶೋಭನೆ ಮೊಸರಲ್ಲಿ ಶೋಭನತ್ವ ಬುದ್ಧಿ. ಅಶೋಭನೆ ಪಾಕಿಸ್ತಾನದಲ್ಲಿ ಶೋಭನತ್ವ ಬುದ್ಧಿ. ಅದರಿಂದ ಹೆಸರು ದೇವರು ಕೊಟ್ಟಂತ ಹೆಸರು ರಾಗ. ಅಶೋಭನೆ ಹಿಂದೂಗಳಲ್ಲಿ ಶೋಭನೆ ರಾಗ ಬರೋಲ್ಲ. ಮತ್ತೆ ಮೊಸರಲ್ಲಿ ಕೊಡುತ್ತೆ ರಾಗ. ಯಾರು ಕೊಡುತ್ತೆ? ಪಾಕಿಸ್ತಾನದ ಬಗ್ಗೆ ರಾಗ ಉಂಟು, ಅದರ ಹೆಸರು ರಾಗ. ರಾಗ ಅದೇ ರೀತಿ ನಾನು ಅದೇ ರೀತಿ ಜಪ ಇದ್ದಂತೆಯೇ ಪೂರ್ಣವಾದ ಜಾಯಾನ್. ಜಾಯಾನ್ ಶಬ್ದಕ್ಕೆ ಶ್ರೇಷ್ಠ ಅಂತ. ಅವನನ್ನು ಬಿಟ್ಟುಕೊಂಡವ ಯಾರೋ ಅವನೇ ಪೂಜ್ಯ. ಅದು ಪೂರ್ಣವಾಗಿ ಶ್ರೇಷ್ಠ ಅಂತಂದ್ರೆ ಏನಂತ? ಶ್ರೇಷ್ಠನನ್ನು ಇಟ್ಟುಕೊಂಡವ ಇಷ್ಟೇ ಸಾಲದ, ಪೂರ್ಣವಾಗಿ ಶ್ರೇಷ್ಠನನ್ನು ಇಟ್ಟುಕೊಂಡವನು ಪೂಜ್ಯ ಅಂತ. ಪೂರ್ಣವಾಗಿ ಶ್ರೇಷ್ಠ ಅಂತ ಹೇಳ್ಬೇಕು ಅಂತಂದ್ರೆ ಹೌದೇ? ಯಾರನ್ನು ಇಟ್ಟುಕೊಂಡಿದ್ದಾರೆ? ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರನ್ನು ಇಟ್ಟುಕೊಂಡಿದ್ದಾರೆ. ಅವರು ಪೂರ್ಣರ, ಅವರು ಶ್ರೇಷ್ಠರ. ಅವರಿಗಿಂತ ಶ್ರೇಷ್ಠರು ವಿಜಯೇಂದ್ರರಿದ್ದಾರೆ. ಅವರನ್ನು ಇಟ್ಟುಕೊಂಡಿದ್ದಾರೆ. ಅವರು ಶ್ರೇಷ್ಠರ, ಅವರಿಗಿಂತ ಶ್ರೇಷ್ಠ ಅವರ ಗುರುಗಳಿದ್ದಾರೆ. ಹೀಗೆ ಹೋಗಿ 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 ನಮಗೆ ಬಂತು ಮಧ್ವಾಚಾರ್ಯ ಅಂತ ಬಂದ. ಸರಿ, ಮಧ್ವಾಚಾರ್ಯ ಜಾಯ ಶ್ರೇಷ್ಠರ ಅಲ್ಲ, ಅವರಿಗಿಂತ ಶ್ರೇಷ್ಠ ಅವರ ಅಮ್ಮ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಅಂತ ಕೇಳಿಬಿಟ್ರೆ ಅವಳು ಹೇಳ್ತಾಳೆ ಮಮಯೋನಿಹಿ ಅಪ್ಸು ಅಂತ ಸಮುದ್ರ, ನನ್ನ ಗಂಡ ಸಮುದ್ರದಲ್ಲಿದ್ದಾರೆ. ಹಾಗಾದ್ರೆ ಅವಳಿಗಿಂತಲೂ ಶ್ರೇಷ್ಠ, ಅವಳಿಗಿಂತಲೂ ಉತ್ತಮ. ಆದರೆ ಲಕ್ಷ್ಮಿ ಪೂರ್ಣವಾಗಿ ಉತ್ತಮಳು ಆಗಿಲ್ಲ. ಅವಳಿಗೂ ಕೂಡ ಒಬ್ಬ ಕೇಳುವವರಿದ್ದಾರೆ, ಅವಳಿಗೂ ಒಬ್ಬ ಉತ್ತಮನಿದ್ದಾರೆ. ಅವನೇ ನಾರಾಯಣ. ನಾರಾಯಣ ಹೋಗಿ ಕೇಳಿಬಿಟ್ರೆ ನಿಮ್ಗೆ ಯಾರೋ ಅಪ್ಪ ಅಂತ ಕೇಳಿಬಿಟ್ರೆ ನಾನೇ ಅಪ್ಪ ಅಂತ. ಆದರೆ ಅವನಿಗಿಂತ ದೊಡ್ಡವ ಇನ್ನೊಬ್ಬ ಇಲ್ಲ. ಅವನಿಗಿಂತ ಜಾಯಾನು ಶ್ರೇಷ್ಠನಾದವ ಇನ್ನೊಬ್ಬ ಇಲ್ಲ. ಹಾಗಾದ್ರೆ ಮತ್ತೆ ಎಲ್ಲರೂ ಕೂಡ ಲಕ್ಷ್ಮೀ ತನಕ ಎಲ್ಲರೂ ಕೂಡ ಅಪೂರ್ಣನಾದ ಶ್ರೇಷ್ಠರು. ಭಗವಂತ ಒಬ್ಬನೇ ಪೂರ್ಣನಾದ ಶ್ರೇಷ್ಠ. ಹೂವು ಪೂರ್ಣನಾದ ಜಾಯಾನು ಶ್ರೇಷ್ಠನನ್ನು ಯಾರು ತನ್ನಲ್ಲಿ ಇಟ್ಟುಕೊಂಡಿದ್ದಾನೋ, ಯಾರು ಇಟ್ಟುಕೊಂಡಿದ್ದಾನೋ ಅವನು ಪೂಜ್ಯ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳನ್ನು ನೀವು ಪೂಜ್ಯರು 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 ಅಂತ ಚಿಂತನೆ ಮಾಡುವಾಗ ಏನಿರಬೇಕು ಒಳಗಿಂದ ಅಂತಂದ್ರೆ ಪರಿಪೂರ್ಣನಾಗಿ, ಅಂದರೆ ಸರ್ವೋತ್ತಮನನ್ನು ಒಳಗೆ ಇಟ್ಟುಕೊಂಡದ್ದರಿಂದ ನೀವು ಪೂಜ್ಯರು ಅಂತ ಹೇಳಿದರೆ ರಾಯರು ನಮ್ಮ ಬಗ್ಗೆ ಸ್ವಲ್ಪ ಕಂಡು ಬಿಡುತ್ತಾರೆ. ಪೂಜ್ಯಾಯ ಏನಿದು? ಅಪರೋಕ್ಷೀಕೃತ ಶ್ರೀಶಃ ಸಂವೇಕ್ಷಿತ ಭಾವಜ. ಅಪರೋಕ್ಷೀಕೃತ ಶ್ರೀಶ, ಶ್ರೀ ಈಶ ಶ್ರೀಶ. ಏನ್ ಮಾಡಿದ್ದಾರೆ ಇವರು? ಶ್ರೀಯನ್ನು ಈಶನನ್ನು ಕಣ್ಣಾರೆ ಕಂಡಿದ್ದಾರೆ. ಪರೋಕ್ಷ ಅಪರೋಕ್ಷ. ಪರೋಕ್ಷ ಅಂದ್ರೆ ಕಾಣಿಸಬೇಕು, ಅಪರೋಕ್ಷ ಅಂದ್ರೆ ಕಾಣಿಸುವುದು. ಅಪರೋಕ್ಷೀಕೃತ ತನ್ನ ಸಾಮರ್ಥ್ಯದಿಂದ, ತನ್ನ ಅಧ್ಯಯನದ ಬಲದಿಂದ, ತನ್ನಲ್ಲಿರ್ತಕ್ಕಂಥ ತಾಕತ್ತಿನಿಂದ
ಭಗವಂತನು ತನಗೆ ಕಾಣಿಸಿಕೊಳ್ಳುವಂತೆ ಮಾಡಿಕೊಂಡಿದ್ದಾನೆ. ಮಾಡಿಕೊಂಡಿರುವುದೇ ಕೃತ ಶಬ್ದ ಕರ್ತ. ನಾವು ಇಷ್ಟೇ ಹೇಳ್ತೇವೆ, ಅವರು ಅಪರೋಕ್ಷ ಜ್ಞಾನಿಗಳು, ಇವರಿಗೆ ಅಪರೋಕ್ಷ ಜ್ಞಾನಿಗಳು, ನಾವಿಷ್ಟೇ ಹೇಳ್ತೇವೆ. ಈ ಕಾಲ ಅಪರೋಕ್ಷ ಜ್ಞಾನಿಗಳು, ವಾದಿರಾಜರು, ವ್ಯಾಸರಾಯರು, ಶ್ರೀಪಾದರಾಜರು, ಇವರೆಲ್ಲ ಪುರಂದರದಾಸರು, ಇವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಇಷ್ಟೇ ಹೇಳ್ತೇವೆ. ನಿಜವಾಗಿ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ತಮ್ಮ ಪ್ರಯತ್ನದಿಂದ, ತಮ್ಮ ಅಧ್ಯಯನದ ತಾಕತ್ತಿನಿಂದ ದೇವರು ಕಾಣಿಸುವಂತೆ ಮಾಡಿಕೊಂಡವರು. ಮಾಡಿಕೊಂಡು ಕೃತ ಶಬ್ದದ ಅರ್ಥದಲ್ಲೇ ಅಪರೋಕ್ಷೀಕೃತ, ಕಾಣಿಸಿಕೊಳ್ಳುವಂತೆ ಮಾಡಿಕೊಂಡಿದ್ದಾರೆ. ದೇವರು ನಾನು ಯಾರಿಗೂ ಕಾಣಿಸೋಲ್ಲ ಅಂತಂದರೆ, ನಾನು ಕಾಣಿಸುವ ರಾಮಾನುಜರಂತೆ ಅಲ್ಲ, ರಾಮಾನುಜರಂದ್ರು ತಲೆ ಕೆಳಗೆ ಕಾಲು ಮೇಲೆ ಮಾಡಿ ದೇವರು ಕಾಣಲಿಕ್ಕೆ ಆಗುವುದಿಲ್ಲ ಅನ್ನೋದು. ಆದರೆ ಮತ್ತವರು ಹಾಗೆ ಹೇಳಿಲ್ಲ, ಕಾಣ್ತಾನೆ, ನಾವು ಪ್ರಯತ್ನ ಮಾಡಬೇಕು ಅಂತದ್ದು. ನಾವು ಪ್ರಯತ್ನ ಯಾರಲ್ಲಿ? ನಮ್ಮಲ್ಲಿ. ನಾವು ಮಾಡಿದ ಪ್ರಯತ್ನಕ್ಕೆ ದೇವರು ಕಾಣಿಸಿಕೊಳ್ತಾರಲ್ವೋ, ಆದ್ದರಿಂದ ಏನಂದ್ರೆ ಅಪರೋಕ್ಷೀಕೃತ. ಸುಮ್ಮನೆ ನಾವು ದೇವರು ಕಾಣಿಸ್ಕೊಳ್ಳಿ, ಅವ ಕಾಣಿಸ್ಕೊಳ್ತಾನಂತೆ, ಅವನಿಗೆ ಖುಷಿ ಆದರೆ ಕಾಣಿಸ್ಕೊಳ್ತಾನಂತೆ, ಕಾಣಿಸ್ಕೊಳ್ಳಿ ಅಂತಂದ್ರೆ ಆಗೋಲ್ಲ. ದೇವರನ್ನು ಮಾಡು ಅಂತಂದ, ಕೃತ ಏನಂದ್ರೆ ಮಾಡು ಅಂತಂದ. ಏನು ಮಾಡುವ? ಪ್ರಯತ್ನ. ಆವಾಗ ನಾವು ಕಾಣಿಸ್ಕೊಳ್ತೇವೆ. ರಾಘವೇಂದ್ರ ಸ್ವಾಮಿಗಳು ಪ್ರಯತ್ನ ಮಾಡಿದ್ದರಿಂದ, ಎಲ್ಲಿ ಪ್ರಹ್ಲಾದನಾಗಿ ಪ್ರಯತ್ನ ಮಾಡಿದರೆ, ಬಾಗ್ರೀಕನಾಗಿ ಪ್ರಯತ್ನ ಮಾಡಿಬಿಟ್ರೆ ಎದುರು ಹಾಕಿಕೊಂಡ್ರು ಕೃಷ್ಣನನ್ನು. ನರಸಿಂಹನ ಹಿಂದೆ ಇದ್ದರು, ಹಿಂದೆ ಇದ್ದಾಗ ನರಸಿಂಹ ಕಾಣಿಸ್ಕೊಳ್ಳಿಲ್ಲ. ಈ ದೇವರು ಕಾಣಿಸ್ಕೊಳ್ಬೇಕಾದ್ರೆ ದೇವರನ್ನು ಎದುರು ಹಾಕೊಳ್ಬೇಕು ಅಂತಂದು ಬಾಗ್ರೀಕನಾಗಿ ಬಂದು ದೇವರು ಎದುರು ಹಾಕಿದ್ರು. ಕೃಷ್ಣನ ಬಾಗ್ರೀಕನಾಗಿ ಬಂದು ಕೃಷ್ಣನ ಎದುರು ಹಾಕಿದ್ರು. ಪ್ರಾಯಶಃ ಪಾಂಡವರು ಕೃಷ್ಣನ ನೋಡಿದ್ದಕ್ಕಿಂತ ಭೀಷ್ಮಾದಿದೆ ನೋಡಿದ್ದ. ಯಾಕೆ? ಪಾಂಡವರು ಕೃಷ್ಣನ ಹಿಂದೆ ಇತ್ತು, ಭೀಷ್ಮರು ಕೃಷ್ಣನ ಮುಂದೆ ಇತ್ತು. ಅದರಿಂದ ಅವರು ಹೆಚ್ಚು ಅದರಿಂದ ಬೇಗ ದೇಹ ತ್ಯಾಗ ಮಾಡಿಕೊಂಡು ಕೃಷ್ಣನ ಬಳಿ ಸೇರಿಬಿಟ್ರು. ಇವರು ಪಾಂಡವರು, ನಾನು ಲೌಕಿಕವಾಗಿ ಮಾತಾಡ್ತಾ ಇದ್ದೇನೆ, ಯಾಕೆಂದ್ರೆ ಪಾಂಡವರು ಯಾರು ಗೊತ್ತು, ಲೌಕಿಕವಾಗಿ ಮಾತಾಡ್ತಾ ಇದ್ದಾರೆ. ದೇವರ ಹಿಂದಿನಿಂದ ಇರುವುದು ಒಂದು, ದೇವರ ಮುಂದಿನಿಂದ ಇರುವುದು. ಹಿರಿಯರು ಹೇಳಿಕೊಂಡು ಜಗಳ ಮಾಡಿದ್ರು ಅಡ್ಡಿಲ್ಲ, ದೇವರ ಮುಂದಿನ ದೇವರ ಕಡೆ ಜಗಳ ಮಾಡ್ತೇನೆ ನಾನು ಅಂತ. ಅಲ್ಲಿ ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತಲ್ಲ, ಅದರಲ್ಲಿ ಮತ್ತೊಂದು ಸೇರಬೇಕು. ಜಗಳ ಮಾಡಿದ್ರೆ ಎನ್ನ ದೇವರ ಹತ್ರ ಜಗಳ ಮಾಡುವೆ ಅಂತ. ಅವನನ್ನ ಜಗಳ ಮಾಡಿ ನಾವು ಸ್ವಲ್ಪ ಫಲ ಉಂಟು. ಮತ್ತೆ ಲೋಕದಲ್ಲಿ ಹೆಂಡತಿ ಮಕ್ಕಳ ಹತ್ರ ಜಗಳ ಮಾಡಿಬಿಟ್ರೆ ಕಸಬರಿಕೆಯನ್ನು ಹೊಡೆದ ಮತ್ತು ಬೇರೆ ಫಲನೇ ಇಲ್ಲ ಅಂತ ಅಂದ್ಬಿಟ್ರು. ಅದರಿಂದ ಜಗಳ ಮಾಡಬೇಕಾದ್ರೆ ದೇವರ ಜೊತೆ ಜಗಳ ಮಾಡಬೇಕು ಅಂತ ಹೇಳಿ ಇವರು ಏನು ಪ್ರಯತ್ನ ಪಟ್ಟರು, ಬಾಗ್ರೀಕನಾಗಿ ಪ್ರಯತ್ನ ಪಟ್ಟರು. ಏನು ಮಾಡಿದ್ರು? ಪ್ರಹ್ಲಾದ ಏನೇನೇನೇನು ಮಾಡಿಲ್ಲ. ಮತ್ತೆ ಎಲ್ಲ ದೇವರು ಎಲ್ಲ ಕಡೆ ಇದ್ದ, ಎಲ್ಲ ದೇವರು ಎಲ್ಲ ಕಡೆ ಇದ್ದ ಅಂತ ಅಷ್ಟೇ ಹೇಳ್ತಾ ಬಂದ. ಆ ದೇವರು ಅಷ್ಟು ಅಂತಂದ. ಬಾಗ್ರೀಕ ಏನು ಮಾಡಿದ? ಪ್ರಯತ್ನ ಮಾಡಿದ, ತನ್ನ ಧರ್ಮಾಚರಣೆ ಮಾಡಿದ, ಕ್ಷಾತ್ರ ತೇಜಸ್ಸನ್ನು ಕೃಷ್ಣನಿಗೆ ತೋರಿಸಿದ, ಕ್ಷತ್ರಿಯನಾಗಿ ಕೃಷ್ಣನನ್ನೇ ಎದುರು ಹಾಕುವಂತ ಹೋರಾಡಿದ. ದೇವರಲ್ಲಿ ಸುಮ್ಮನೆ ಕರ್ಮ ಮಾಡಿದ್ರೆ ನಾನು ಸಿಗೋಲ್ಲ, ಕರ್ಮ ನಿಂತು ಅಂತ ನಾವು ಬೈತೇವೆ. ಏನು ನಿನ್ನ ಕರ್ಮವು ಅಂತ ಬೈತೇವೆ. ಅದೇ ಬಾಗ್ರೀಕನಿಗೆ ಕೃಷ್ಣ ಬೈದ, ಏನು ನಿನ್ನ ಕರ್ಮ ಇದು? ಸುಮ್ಮನೆ ಕರ್ಮ ಅಷ್ಟರಲ್ಲಿ ಬಿದ್ದು ಬಿಟ್ಟೆ, ಅಷ್ಟೇ ನಾನು ಕಾಣಿಸೋಲ್ಲ ಅಂತಂತೆ. ಕೂಡಲೇ ವ್ಯಾಸರಾಯರಾಗಿ ಬಂದರು, ಬರೀಲಿಕ್ಕೆ ಶುರು ಮಾಡಿದ್ರು. ವ್ಯಾಸತ್ರಯ ಭಾರಿ ಪ್ರಸಿದ್ಧ ಉಂಟಲ್ಲ ಗ್ರಂಥ, ಬರೀಲಿಕ್ಕೆ ಶುರು ಮಾಡಿದಾಗ ದೇವರು ಎಷ್ಟು ಖುಷಿಯಲ್ಲಿ ನಿಂತ ಅಂತಂದ್ರೆ ಕುಣಿಲಿಕ್ಕೆ ಶುರು ಮಾಡಿದ. ಹೇಗೆ ಕುಣಿಬೇಕು ಅಂತ ಬಂತು, ಹೇಗೆ ಕುಣಿಬೇಕು, ನಿಜವಾಗಿ ಕುಣಿಯುವ ಕ್ರಮ ಹೇಗೆ? ಎಡಕಾಲ ಮೇಲೆ ಬಲಕಾಲ ಇಟ್ಟು ನಿಲ್ಲಬೇಕಲ್ಲ. ಗೋಪಾಲ ಕೃಷ್ಣ ಅಂತ ಆಗಬೇಕಾದ್ರೆ ಏನು ಮಾಡಿದ? ಬಲಕಾಲ ಮೇಲೆ ಎಡಕಾಲ. ಯಾಕೆ? ವ್ಯಾಸರಾಯರು ಆ ರೀತಿಯಲ್ಲಿ ಬರವಣಿಗೆಯ ಮೂಲಕ ಅವನನ್ನು ಕುಣಿಸಿಯೇ ಬಿಟ್ಟರು. ದೇವರನ್ನು ಕುಣಿಯುವ ಸಂತೋಷದಲ್ಲಿ ಮೈ ಮರೆತು ಕುಣಿಯುವ ಪರದಲ್ಲಿ ಗೋಪಾಲನಾಗಿ ನಿಲ್ಲಬೇಕು ಅಂತಂದ್ರೆ ಯಾವ ಕಾಲ ಮೇಲೆ ಯಾವ ಕಾಲ ಇಡಬೇಕು ಅಂತ ಗೊತ್ತಾಗಲೇ ಸುಮ್ಮನೆ ನಿಮ್ಮ ಭಾಷೆಯಲ್ಲಿ ಮಾತಾಡಿ. ಯಾಕೆ ನಾವು ಗೊತ್ತಿಲ್ಲದವರಾದ್ರಿಂದ ಗೊತ್ತಿಲ್ಲದ ಭಾಷೆಯಲ್ಲಿ ಮಾತಾಡೋಣ, ದೇವರಿಗೆ ಗೊತ್ತಿಲ್ಲದೆ ಹೋಗೋದು ಅಂತ. ಆದ್ದರಿಂದ ಏನು ಮಾಡಿದ? ಬಲ ಕಾಲ ಮೇಲೆ ಎಡ ಕಾಲ ಇಟ್ಟು ತಾನು ನಿಂತ ಅಲ್ವೋ. ಖುಷಿಯಾಗಿ ಏನು ಮಾಡಿದ ದೇವರು? ಭೇಷ್, ಮಾತ್ರ ಈ ಜನ್ಮದಲ್ಲಿ ನಿನ್ನನ್ನು ಪ್ರಸಿದ್ಧಿಗೆ ತರೋಲ್ಲ, ಇನ್ನೊಮ್ಮೆ ಬಂದಾಗ ನಿನ್ನನ್ನು ಪ್ರಸಿದ್ಧಿ ಎಲ್ಲಿ ನೋಡಿದರಲ್ಲಿ ವೃಂದಾವನ, ಎಲ್ಲಿ ನೋಡಿದರಲ್ಲಿ ಮನೆಗಳಲ್ಲಿ ವೃಂದಾವನಗಳು, ಮನೆಗಳಲ್ಲಿ ಆರಾಧ. ಯಾವುದರ ಫಲ? ಬರವಣಿಗೆಯ ಫಲ. ಯಾವುದರ ಫಲ? ಭಗವಂತನ ಹಾಡಿ ಹೊಗಳಿದ್ದರ ಫಲ. ಆದ್ದರಿಂದ ಅಪರೋಕ್ಷೀಕೃತ ಶ್ರೀಶಃ ತನ್ನ ಪ್ರಯತ್ನದಿಂದ 4
ಮತ್ತೆ ಈಶ. ಶ್ರೀ ಅಂತೇಳಿ ಮಧ್ವರಿಗೆ ಹೆಸರು, ಈಶ ಅಂತೇಳಿ ಮಧ್ವರ ಅಪ್ಪನಿಗೆ ಹೆಸರು. ಇಬ್ಬರನ್ನು ಕೂಡ ಕಾಣುವಂತೆ ಮಾಡಿಕೊಂಡಿದ್ದಾರೆ. ಮಧ್ವರಿಗೆ ಶ್ರೀ ಅಂತ ಯಾಕೆ ಹೆಸರು? ಲಕ್ಷ್ಮಿಗೆ ಶ್ರೀ ಅಂತ ಹೆಸರು ಉಂಟು. ಮಧ್ವರಿಗೂ ಶ್ರೀ ಅಂತ ಯಾಕೆ ಹೆಸರು? ಲಕ್ಷ್ಮಿ ಹೇಗೆ ದೇವರನ್ನು ಕ್ಷಣ ಕ್ಷಣಕ್ಕೂ ಆಶ್ರಯಿಸ್ತಾರೋ ಅದೇ ರೀತಿಯಲ್ಲಿ ಮಧ್ವರು ಕೂಡ ದೇವರನ್ನು ಕ್ಷಣ ಕ್ಷಣಕ್ಕೂ ಆಶ್ರಯಿಸ್ತಾರೆ. ಆಶ್ರಯಿಸುವವರಿಗೆ ಶ್ರೀ ಅಂತ ಹೆಸರು. ಒಂದು ರೀತಿಯಲ್ಲಿ ಪರತಂತ್ರರಿಗೆ ಶ್ರೀ ಅಂತ ಹೆಸರು. ನಾವೇನೋ ಶ್ರೀಕಾರ ಹಾಕುವುದು ಬಹಳ ಗೌರವ ದ್ಯೋತಕ ಅಂತ ನಾವು ಭಾವಿಸ್ತೇವಲ್ಲ. ಎಷ್ಟೆಷ್ಟು ಶ್ರೀಕಾರ ಹಾಕ್ತೀವೋ ಅಷ್ಟಷ್ಟು ಪರತಂತ್ರರು. ಒಂದೇ ಶ್ರೀಕಾರ ಹಾಕಿಬಿಟ್ರೆ 105 ಶ್ರೀ ಹಾಕಿಬಿಟ್ರೆ ಅಷ್ಟೂ ಪರತಂತ್ರರು ಅಂತ ಅಲ್ವೋ? ಹೌದು. ನೀವಾದ್ರೂ ಕೂಡ ಒಂದೊಂದು ದಿವಸ ಜಪವಿಲ್ಲ, ದೇವರ ಪೂಜೆವಿಲ್ಲ, ಎಲ್ಲ ಸ್ವಾಹ ಆರಾಮಾಗಿರ್ತೀರ. ಏನೋ ಒಂಚೂರು ಜ್ವರ ಬಂದಾಗ ವೈದ್ಯರ ಬಳಿಗೆ ಹೋಗ್ತೀರಾ. ಯಾವ ವೈದ್ಯರ ಬಳಿಗೆ ಹೋಗ್ತೀರಿ ಗೊತ್ತಾ? ಯಾವ ವೈದ್ಯ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೋ ಆ ವೈದ್ಯರ ಬಳಿಗೆ ಅವನ ಬಳಿಗೆ ಹೋದಾಗ 2 ದಿವಸ ಸ್ನಾನ ಮಾಡಬೇಡಿ, ಮತ್ತೆ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತಾರೆ, ಬೆಡ್ ರೆಸ್ಟ್. ಸರಿ, ಸಾರಿಗ್ರಾಮ ಇಲ್ಲ, ಸಂಪುಟನೂ ಇಲ್ಲ, ವೃದ್ಧರೂ ಇಲ್ಲ, ತಾಯಿ ಇಲ್ಲ, ಎಲ್ಲದಿಲ್ಲ, ಸ್ವತಂತ್ರ. ನೋಡೋಣ ಸ್ವಾಮಿಗಳು ಹಾಗೆ ಏನು ವೈದ್ಯ ಅಂತಾನೆ ರೆಸ್ಟ್ ಮಾಡಬೇಕು, ವೈದ್ಯ ಅಂತಾನೆ ಸ್ನಾನ ಮಾಡಬಾರ್ದು. ಮರು ದಿವಸ ಆ ವೈದ್ಯರನ್ನೇ ಬಿಡ್ತಾರೆ ಬೇಕಿದ್ರೆ ವಿನಃ ಸ್ನಾನ ದೇವರ ಪೂಜೆಗಳನ್ನು ಬಿಡೋಲ್ಲ. ಹಾಗಾದರೆ ಪ್ರತಿಯೊಂದು ದಿವಸನೂ ಕೂಡ ಯಾರು ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡೇ ಇರಬೇಕೋ ಅವರನ್ನೇ ಶ್ರೀಗಳು ಅಂತ. ಉಪನ್ಯಾಸ ಮುಗಿ ನೀವೆಲ್ಲ ತಪ 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 ಅಂತ ಎತ್ತುಕೊಂಡು ಹೋದ್ರಿ. ನಾನು ಪೂಜೆ ಇದ್ದೇನೆ, ಯಾಕೆ ನನ್ನನ್ನು ಕೂಡಿಸಿ ಹೋದವರು ಇನ್ನೂ ಬರಲಿಲ್ಲ, ಕರ್ಕೊಂಡು ಹೋಗಿ ನನ್ನನ್ನು ಇಲ್ಲಿ ಕೂಡಿಸಿ ಅವ ಹೋಗಿದ್ದಾನೆ. ನಾನು ಅವನಿಗೆ ಒಂದು ಅಂದಾಜು ಉಂಟು, 6 ಗಂಟೆಯಿಂದ 7 ಗಂಟೆ ತನಕ ನಾನು 5 ದಿವಸ ಮೊದಲು ನಿಲ್ಲಿಸಿದೆ. ಪಾಪ ಅವ್ರು 7 ಗಂಟೆ ಬರುವಂತ ನಾನು ಶ್ರಯತೆ ಅವರನ್ನು ಆಶ್ರಯಿಸಿಕೊಂಡಿರ್ಬೇಕು. ಆದ್ದರಿಂದ ಶ್ರೀಗಳು. ಅದೇ ರೀತಿಯಾಗಿ ಆಚಾರ್ಯ ಮಧ್ವರಿಗೆ ಶ್ರೀ ಅಂತ ಯಾಕೆ ಹೆಸರು ಅಂತಂದ್ರೆ ಒಂದು ಕ್ಷಣವೂ ಕೂಡ ಭಗವಂತನ ವಿಸ್ಮೃತಿ ಅವರಿಗಿಲ್ಲ. ಪ್ರತಿ ಕ್ಷಣವೂ ಕೂಡ ದೇವರನ್ನು ಆಶ್ರಯಿಸಿಕೊಂಡೇ ಇದ್ದಾರಲ್ಲೋ, ಆದ್ದರಿಂದ ಅವರನ್ನು ಶ್ರೀ ಹೆಸರು. ಅಂತಹ ಶ್ರೀಗೆ ಈಶ ಭಗವಂತ. ಅದರಿಂದ ಅಪರೋಕ್ಷೀಕೃತ ಶ್ರೀ ಈಶ ಶ್ರೀಶ. ಸವರ್ಣದಿಂದ ಸಂಧಿ ಬಂತು ಅಂತಂದ್ರೆ ಶ್ರೀ ಕೂಡಿಸು ಈಶ ಶ್ರೀಶ. ಶ್ರೀ ಅಂತಂದ್ರೆ ಆಚಾರ್ಯ ಮಧ್ವರು, ಈಶ ಅಂತಂದ್ರೆ ಬಿಟ್ರೆ ಭಗವಂತ. ಎಲ್ಲೂ ಕೂಡ ಭಗವಂತ ಒಬ್ಬನನ್ನೇ ಸಾಕ್ಷಾತ್ಕರಿಸಿಕೊಳ್ತೇನೆ ಅಂದರೆ ದೇವರು ಜಪ್ಪಯ್ಯ ಬರೋದು. ಮಣೆ ಸಮೇತ ದೇವರನ್ನು ಕರೆದರೆ ದೇವರು ಬರ್ತಾರೆ. ದೇವರ ಮಣೆಯ ಹೆಸರೇ ಭಾರತೀಯರ ಮುಖ್ಯ ಪ್ರಾಣ ಅಂತ. ದೇವರ ಆಸನದ ಹೆಸರೇ ವಾಯುದೇವರು ಆಚಾರ್ಯ ಮಧ್ವರು ಅಂತಲ್ಲ. ನಾನು ಬರುವಾಗ ನನಗೆ ನೀವು ಆಸನ ಇಟ್ಟಿಲ್ಲ ಅಂತಂದರೆ ನಾನೇನು ಮಾಡ್ತೇನೆ, ಒಂದು ನಿಂತುಕೊಂಡಿರ್ತೇನೆ, ಇನ್ನೂ ಕುರ್ಚಿ ಹಾಕಿಲ್ಲ ಅಂತ ಹೇಳ್ಕೊಂಡು ಕುರ್ಚಿ ಹಾಕಿದ ಮೇಲೆ ಕರಿ ಅಂತ ಹೇಳ್ಕೊಂಡು ಒಂದು ಹೋಗ್ತಾ ಇದ್ದಲ್ವೋ. ದೇವರ ಕುರ್ಚಿಯ ಹೆಸರೇ ಮಧ್ವರು. ಆದ್ರಿಂದ ನಾವು ದೇವರನ್ನು ಕರೀತೇವೆ ಅಂತಂದ್ರೆ ಆಸನ ಇಟ್ಟು ಆಮೇಲೆ ದೇವರನ್ನು ಕರೆಯೋಣ. ಆವಾಗ ದೇವರು ಆಸನ ಹಾಕಿದ್ದಾರೆ, ಆಸನ ತಯಾರು ಅಂತೇಳಿ ದೇವರು ಬಂದು ಕೂಡುತ್ತಾನೆ. ಹಾಗಾದ್ರೆ ದೇವರ ಮುಖ್ಯ ಆಸನ ಯಾರು ಅಂತಂದ್ರೆ ನಾವೇನ ದೇವರು ಬಂದಂತ ಒಂದು ಮನೆಯಲ್ಲಿ ಏನೋ ಸ್ವಲ್ಪ ಹೊರ ಸಿಗುತ್ತೇವೆ, ಅಂದ್ರೆ ದೇವರ ಪ್ರತಿಭೆ ಬಂದಷ್ಟೇ ಇಲ್ಲ, ದೇವರು ಬಂದಿಲ್ಲ. ದೇವರು ಬರಬೇಕಾದ್ರೆ ಆ ಮನೆಯಲ್ಲಿ ಮುಖ್ಯ ಪ್ರಾಣನ ಚಿಂತನೆ ಮಾಡೋಣ. ಅವಾಗ ನಾವು ಬಹಳ ಕಡೆ ಹೇಳೋದು ಏನು ಅಂತ, ಕುರ್ಚಿ ಇಟ್ಟಿದ್ದೀರಾ, ಸ್ವಾಮಿಗಳು ಬರ್ತಾರೆ, ಕುರ್ಚಿ ಇಟ್ಟಿದ್ದೀರಾ, ಹೌದು ನನಗೆ ಆಸನ ಇಟ್ಟಿದ್ದೆ, ಬಂದು ನಾನು ಕೂತ್ಬಿಟ್ಟ ಇಲ್ಲ, ಮತ್ತೆ ನನ್ನದೇ ಒಂದು ಆಸನ, ಎಲ್ಲಿ ಹೋಗ್ತೇನೆ ಅಲ್ಲಿಗೆ ಅದನ್ನು ಬಿಟ್ಕೊಂಡೇ ಹೋಗ್ತೇನೆ. ನೀವು ಕುರ್ಚಿ ಇಟ್ಟಿದ್ದೀರಾ, ಆ ಕುರ್ಚಿಯಲ್ಲಿ ನನ್ನ ಆಸನ ನಾನು ಹಾಕ್ಕೊಳ್ತೇನೆ, ಅದರ ಮೇಲೆ ನಾನು ಕೂಡ್ತೇನೆ. ಅದೇ ರೀತಿಯಲ್ಲಿ ಹೇಗೆ ನಾನು ಹೋಗುವಲ್ಲೆಲ್ಲ ನನ್ನದೇ ಒಂದು ಆಸನ ಬಿಟ್ಕೊಟ್ಟು, ಹಾಸನ ಅಲ್ಲ ಆಸನ. ಏನಾಗುತ್ತೆ ಗೊತ್ತಾ, ಆಸನ ಇಲ್ಲದೆ ದೇವರನ್ನು ಕರೆದಾಗ ಮಾತ್ರ ಹಾಸನ. ಹಾಸನ ದೇವರ ಮುಖದಲ್ಲಿ ನಗು ಇರುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವೊಂದು ಆಸನ ಇಡೋಣ.
ನನಗೊಂದು ಕುರ್ಚಿ ಹಾಕಿದ್ದೆ, ನಾನು ನನ್ನದೇ ಒಂದು ಆಸನ ಹಿಡ್ಕೊಂಡು ಬಂದಿದ್ದೇನೆ. ಹೇಗೆ ನನ್ನದೇ ಒಂದು ಆಸನ ಅಂತ ಇರುತ್ತೋ ಅದೇ ರೀತಿ ದೇವರದ್ದೇ ಒಂದು ಆಸನ ಅಂತ ಇರುತ್ತೆ. ಆ ಆಸನದ ಹೆಸರೇ ಮುಖ್ಯ. ನಾವು ನೀವು ಕೊಡುವ ಕುರ್ಚಿ ಉಂಟಲ್ಲ, ಅದೇನು ಗೊತ್ತಾ? ಒಂದ ಗಣಪತಿ, ಒಂದ ನಾಗ, ಒಂದ ಸುಬ್ರಹ್ಮಣ್ಯ, ಇದೆಲ್ಲ ನಾವು ಕೊಡುವ ಆಸನ. ನಾಗ ಪೂಜೆ ಮಾಡ್ತೇವೆ, ಗಣಪತಿ ಪೂಜೆ ಮಾಡ್ತೇವೆ, ಇನ್ನು ಗೌರಿ ಪೂಜೆ ಅಂತೆಲ್ಲ ಮಾಡ್ತೇವೆ. ಏನೋ ಆಯಾ ದಿವಸ ಬಂದಾಗ ಆ ದೇವತೆಗಳ ಪೂಜೆ ಮಾಡ್ತೇವಲ್ಲ, ಆ ದೇವತೆಗಳ ಅಂತರ್ಯಾಗಿ ದೇವರು ಅಂತ ಚಿಂತನೆ ಮಾಡಿಕೊಂಡು ಪೂಜೆ ಮಾಡ್ತೇವಲ್ಲ, ಆ ದೇವತೆಗಳು ಎನ್ನುವುದು ನೀವು ಕೊಟ್ಟ ಆಸನ. ದೇವತೆಗಳು ಎನ್ನುವುದು ನಾನು ದೇವರು ಇಟ್ಟುಕೊಳ್ಳಿ, ನಾನು ದೇವರಲ್ಲ. ಅದಕ್ಕೆ ಒಂದು ಅರ್ಥ ಕೇಳಿ, ನಾನು ದೇವರು ಇಟ್ಟುಕೊಳ್ಳಿ, ನಾನು ದೇವರು ಬರ್ತಾರೆ ಅಂತ ಹೇಳ್ಕೊಂಡು ನೀವು ಆಸನ ಇಟ್ಟು ಗಣಪತಿ ಎಂಬ ಆಸನ ಇಟ್ಟು ನಾನು ಬಂದು ಕೂರ್ತೇನೆ, ಅದರಲ್ಲಿ ಇಲ್ಲ. ಮತ್ತೆ ನನ್ನದೇ ಆಸನ ಆಗ್ತೇನೆ. ನನ್ನದೇ ಆಸನದ ಹೆಸರು ಮಧ್ವರು ಅಂತೇಳಿ. ಹಾಗಾದ್ರೆ ಗಣಪತಿ ಎಂಬ ಆಸನದಲ್ಲಿ ಭಗವಂತನದ್ದೇ ಆಸನವಾದ ಮಧ್ವರೆಂಬ ಆಸನವನ್ನು ಇಟ್ಟು ದೇವರೇ ಬಾ, ನಿನ್ನದೇ ಆಸನವನ್ನು ಇಟ್ಟಿದ್ದೇನೆ ಅಂತ ದೇವರು ದಬದಬ ಅಂತ ಬಂದು ಕೊಡ್ತಾರೆ. ಬಿಟ್ಟು ಕುರ್ಚಿ ಹಾಕಿದ್ರೆ ಅಷ್ಟೇ ಹಾಕಿದ್ರೆ ದೇವರು ಪಕ್ಕದಲ್ಲಿ ಅಷ್ಟೇ ನಿಂತುಕೊಳ್ತಾರೆ. ಯಾಕೆ? ಅವನ ಆಸನ ಹಾಕಿ. ನಾನು ನನ್ನದೇ ಆಸನ ನಾನೇ ಹಿಡ್ಕೊಂಡು ಬಂದಿದ್ದೇನೆ. ಅದೇ ರೀತಿ ದೇವರು ಬರುವಾಗ ಅವನ ಆಸನ ಹಿಡ್ಕೊಂಡು ಬರ್ತಾರೆ. ನಾವು ಕುರ್ಚಿ ಇಡ್ತೇವೆ ಅಂತ ಹೇಳಬಹುದು. ನಾವು ಗಣಪತಿಯನ್ನು ಇಟ್ಟಿದ್ದೇವೆ. ದೇವರು ಬರುವಾಗ ಅವನ ಆಸನ ಮುಖ್ಯ. ಪ್ರತ್ಯೇಕ ಸ್ವಾಮಿಗಳು ಬರುವಾಗ ಸ್ವಾಮಿಗಳಿಗೆ ಆಸನ ಪ್ರತ್ಯೇಕ ನಾವು ಹಾಕ್ತೇವೆ ಇಲ್ಲ. ಮತ್ತೆ ಸ್ವಾಮಿಗಳು ಅವರ ಆಸನ ಅವರೇ ಹಿಡ್ಕೊಂಡು ಬರ್ತಾರೆ, ಅವರು ಆಸನ ಹಾಕ್ತಾರೆ, ಅದರಲ್ಲಿ ಕೂಡ್ತಾರೆ. ಅದೇ ರೀತಿ ನಾವು ಗಣಪತಿ ಒಳಗೆ ದೇವರಿಗೆ ಅಂತ ಪೂಜೆ ಮಾಡ್ತೇವೆ. ದೇವರು ಬರುವಾಗ ತನ್ನ ಆಸನವಾದ ಮುಖ್ಯ ಕರ್ಕೊಂಡು ಬರ್ತಾರೆ, ಗಣಪತಿಯನ್ನು ಇಡುತ್ತಾರೆ, ಅದರ ಮೇಲೆ ದೇವರು ಕೂಡ್ತಾರೆ ಅಂತ ಬಿಟ್ಟರೆ ಹೌದು ಕೂಡ್ತಾನೆ. ಅವರು ನಾನು ಬರುವಾಗ ನನ್ನ ಆಸನ ಹಿಡ್ಕೊಂಡೇ ಬಂದಿದ್ದೇನೆ. ಆದರೆ ನನಗೆ ಇನ್ನೂ ಸಂತೋಷ ಆಗುತ್ತೆ ಯಾವಾಗ ಗೊತ್ತಾ? ಕುರ್ಚಿ, ಆ ಕುರ್ಚಿಯಲ್ಲಿ ಸ್ವಾಮಿಗಳಿಗೇ ಒಂದು ಆಸನವನ್ನು ನೀವೇ ತಂದಿಟ್ಟರೆ ಆಗ ನನಗೆ ಮತ್ತಷ್ಟು ಖುಷಿ ಆಗುತ್ತಲ್ಲ. ಅವ ಸ್ವಾಮಿಗಳಿಗೆ ಆಸನ ಅವರೇ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಮತ್ತಷ್ಟು ಖುಷಿ ಆಗುತ್ತಲ್ಲ. ಅದೇ ಧಾಟಿಯಲ್ಲಿ ನಾವೇ ಗಣಪತಿ ಎಂಬ ಕುರ್ಚಿಯಲ್ಲಿ ಮಧ್ವರೆಂಬ ಭಗವಂತನ ಆಸನವನ್ನು ನಾವೇ ಆಗಿ ಅದರಲ್ಲಿ ದೇವರು ಕರೀತೀವಿ. ಅಪರೋಕ್ಷೀಕೃತ ಶ್ರೀ ಈಶ. ಶ್ರೀ ಅಂದರೆ ಮಧ್ವರು, ಮಧ್ವರನ್ನು ಕಂಡರು ಮೊದಲು, ಆಮೇಲೆ ಮಧ್ವರ ಅಪ್ಪ ಈಶನನ್ನು ಕಂಡರು. ಆದ್ದರಿಂದ ಏನಾದರೂ ಸಮಾಜದಲ್ಲಿ ಪೂಜ್ಯರು ಅಂತ ಆದರು. ಅಲ್ಲ ನೀವು ಕೇಳಬಹುದು, ಅಲ್ಲ ಸ್ವಾಮಿ ಈಗ ಜಗದ್ಗುರುಗಳು ಸಿಕ್ಕಾಪಟ್ಟೆ ಇದ್ದಾರೆ. ನಮ್ಮದೇ ಒಂದು ಹಳ್ಳಿ ಭಾಷೆ ಹೇಳುತ್ತಾರೆ, ನಾಯಿ ಕೊಡೆಗಳಂತೆ ಜಗದ್ಗುರು ಅಲ್ಲಲ್ಲಲ್ಲಲ್ಲಲ್ಲಿದ್ದಾರೆ. ನಾಯಿ ಕೊಡೆ ಅಂದರೆ ನಿಮಗೆ ಗೊತ್ತಿಲ್ಲ. ಮಳೆಗಾಲದಲ್ಲಿ ಏರುತ್ತಲ್ಲ ಅಲ್ಲಲ್ಲೇ ಅಲ್ಲಲ್ಲ, ಅದು ಬಿಳಿ ಇರುತ್ತೆ, ನೋಡಲಿಕ್ಕೆ ಕೊಡೆ ಅಂತೆ ಇರುತ್ತೆ, ಬೆಳ್ಳಗೆ ಇರುತ್ತೆ, ಶ್ವೇತ ಛತ್ರದಂತೆ ಇರುತ್ತೆ. ಮಾತ್ರ ಹೇಳ್ತದೆ ಸಾಯ್ತದೆ, ಹೇಳ್ತದೆ ಸಾಯ್ತದೆ. ಅದೇ ಜಗದ್ಗುರುಗಳು ಸಿಕ್ಕಾಪಟ್ಟೆ ಇದ್ದಾರೆ. ನಾಯಿ ಸಂತೆ ಇದ್ದಾರೆ. ಅವರಿಗೆಲ್ಲ ಲೋಕದಲ್ಲಿ ಪೂಜೆ ಉಂಟು, ಅವರೆಲ್ಲ ಮೆರಿತಾ ಇದ್ದಾರೆ. ಅವರಿಗೆ ಅಂತರ್ಯಾಮಿ ಇಲ್ಲ, ಜಿಂದರ್ಯಾಮಿ ಎಂಥದ್ದು. ಆದ್ರೆ ಅವರು ಪೂಜೆ ಆದ್ರೆ ಪೂಜೆ ಮಾಡುವವರು ಅಂಥವರೇ ಆದಂತ ನಡೀತದೆ. ಪೂಜೆ ತೆಗೆದುಕೊಳ್ಳುವವನು ಪೂಜೆ ಮಾಡುವವರು ಇಬ್ಬರು ಸಮಾನರಾಗಿದ್ದರಿಂದ ಚಲ್ತಾನೆ ನಡೀತದೆ. ಪ್ರಾಮಾಣಿಕ ಒಳ್ಳೆ ವಿಚಾರ ಮಾಡುವನು ಅಂತಾದರೆ ಯಾರಿಗೆ ಪೂಜೆ ನೀವು ಹೋಗ್ತೀರಾ ಅಂತ ಜಗದ್ಗುರು ಇಲ್ಲಿ ಬಂದು ನಾವು ಭೂಮಿದೆಲ್ಲ ಮಾಡಿಕೊಂಡು ಸುಡುವುದನ್ನು ಇದೆಲ್ಲ ಭಾರಿ ಮಾಡ್ತಾ ಇದ್ದಾರೆ. ನೀವು ಮನೆ ಬಿಟ್ಟೇ ಬರ್ಬೋದು, ನಾವು ಹೋಗಿ ಮತ್ತೆ ಹೊರಡ್ಕೊಳ್ತೀವಿ. ಯಾಕೆ? ನಮಗೆ ಅನುಸಂಧಾನದ ಕ್ರಮವನ್ನು ಹಿರಿಯರು ಚೆನ್ನಾಗಿ ತೋರಿಸಿಕೊಟ್ಟಿದ್ದಾರವೋ, ಆದ್ದರಿಂದ ಎಲ್ಲಿ ಪೂಜ್ಯತ್ವ ಎಲ್ಲಿ ಅಪೂಜ್ಯತ್ವ ಎನ್ನುವುದು ಗೊತ್ತು. ಆ ದೃಷ್ಟಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ದಿವಸ ಯಾಕೆ ಅವರು ಯಾಕೆ ಪೂಜ್ಯರಾಗುತ್ತಂದರೆ, ಪೂರ್ಣನಾಗಿ ಜಾಯನಾದ ಶ್ರೇಷ್ಠನಾದ ಭಗವಂತನನ್ನು ತಾನು ಕಂಡವರು. ಭಗವಂತನನ್ನು ಕಂಡವರು ಮಾತ್ರ ಭಗವಂತನ ಆಸನವನ್ನು ಕೂಡ ತಾನು ಕಂಡವರು. ಆಸನ ಸಹಿತ ಕುರ್ಚಿ ಸಹಿತ ದೇವರನ್ನು ಕಂಡವರಾದ್ದರಿಂದ ಅವರು ಏನಾದರೂ ಪೂಜ್ಯರೇ. ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ಅನ್ನುವಾಗ ಇಷ್ಟು ಚಿಂತನೆ ಬರಬೇಕಂತೆ ನಮಗೆ. ನಂತರದ್ದು ರಾಘವೇಂದ್ರ ಅಂತ ನೋಡಿದ್ದೇವೆ.
ಎರಡು ರೀತಿಯಾದ ಪಾಪಗಳನ್ನು ನೋಡಿದ್ದೇವೆ ನಾವು. ಅದನ್ನು ವೇದವ್ಯಾಸ ದೇವರೇ ಅಂದಿದ್ದು. ತದಧಿಗಮೆ ವ್ಯಾಸರತೆ ಒಂದು ಸೂತ್ರ. ದೇವರ ಅಪರೋಕ್ಷ ಜ್ಞಾನ ಆದ ಮೇಲೆ ಎರಡು ರೀತಿಯ ಪಾಪಗಳು ನಷ್ಟ ಆಗ್ತದೆ ಅಂತ ಹೇಳಿ. ಸಂಚಿತ ಆಗಾಮಿ. ಹಿಂದೆ ಮಾಡಿರತಕ್ಕಂಥ ಪಾಪಗಳು, ಮುಂದೆ ಮಾಡಲಿಕ್ಕಿದ್ದಂಥ ಪಾಪಗಳು ಅಲ್ಲ. ಅಪರೋಕ್ಷ ಜ್ಞಾನ ಆದಮೇಲೆ ಕೂಡ ಪಾಪ ಮಾಡ್ತಾರೆ. ಮಾಡಬಾರ್ದು ಅಂತೇನಿಲ್ಲ. ಅವರ ಹಣೆಯಲ್ಲಿ ಬರೆದದ್ದಿದ್ರೆ ಮಾಡಬಾರ್ದು ಅಂತೇನಿಲ್ಲ. ಅಪರೋಕ್ಷ ಜ್ಞಾನಿಗಳು ಕೂಡ ಪಾಪ ಮಾಡ್ತಾರೆ. ರುದ್ರದೇವರು ತೋರಿಸಿಕೊಟ್ಟಿಲ್ವ? ಅಪರೋಕ್ಷ ಜ್ಞಾನಿಗಳು ಕೂಡ ಎಂತಹ ಪಾಪ ಮಾಡ್ತಾ ಇರುವುದನ್ನು ರುದ್ರದೇವ ಸಮಾಜಕ್ಕೆ ತೋರಿಸಿಕೊಟ್ಟಿಲ್ವ? ಸ್ವಯಂ ಅಶ್ವತ್ಥಾಮರಾಗಿ ಏನೆಲ್ಲ ಮಾಡಿಲ್ಲ, ಕೃಷ್ಣನ ಎಷ್ಟೆಲ್ಲ ಎದುರು ಹಾಕೊಂಡಿಲ್ಲ. ಯಾಕೆ ಅಪರೋಕ್ಷ ಜ್ಞಾನಿ ಬಂತು ಅಂತಂದ ಮೇಲೆ ಹಾರಾಡಬೇಡಿ. ಯಾಕೆ ಎಷ್ಟೋ ಸಲ ಪ್ರಾರಬ್ಧ ಕರ್ಮ ಹೊಡೆದು ಕೂಡಿಸ್ತದೆ ಅಂತ ತಿಳಿಸುವುದಕ್ಕೋಸ್ಕರ ಅಶ್ವತ್ಥಾಮರಾಗಿ ಅಷ್ಟು ತೋರಿಸಿಕೊಟ್ಟರು ಸಮಾಜಕ್ಕೆ ಅಲ್ವೋ. ಅಂದರೆ ಎರಡು ರೀತಿಯಾಗಿರತಕ್ಕಂಥ ಮೂರು ರೀತಿಯಾದ ಪಾಪಗಳು, ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತ ಮೂರು ರೀತಿಯಾದ ಪಾಪಗಳು. ಅದರಲ್ಲಿ ಎರಡು ರೀತಿಯಾದ ಪಾಪಗಳು ತದಧಿಗಮೆ, ಭಗವಂತನ ಅಧಿಗಮ. ತತ್ ಅಂದರೆ ಭಗವಂತ ದೇವರು, ಅದರ ಅಧಿಗಮ. ಅಧಿಗಮ ಅಂದರೆ ತಿಳುವಳಿಕೆ, ಅಪರೋಕ್ಷ ಜ್ಞಾನ. ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಉತ್ತರ ಪೂರ್ವ. ಸಂಚಿತ, ಪೂರ್ವ ಅಂದರೆ ಸಂಚಿತ, ಉತ್ತರ ಅಂದರೆ ಮಾಡಲಿಕ್ಕಿದ್ದಾರೆ. ಸ್ಥೂಲ ರಾಶಿಯೊಳಗೆ ಅನಲ ಬರ್ತಾರೆ. ಹತ್ತಿರ ರಾಶಿಯೊಳಗೆ ಬೆಂಕಿ ಪ್ರವೇಶ ಮಾಡಿದರೆ ದಹನ ಸುಟ್ಟು ಹೋಗುತ್ತೋ ಅದೇ ರೀತಿಯಾಗಿ ಸಂಚಿತ ಸುಟ್ಟು ಹೋಗುತ್ತೆ. ಆಗಾಮಿ ಲೇಪ ಆಗೋದಲ್ವೋ. ಅಗ ವೇ ಎರಡು ರೀತಿಯಾದ ಪಾಪಗಳು. ಮುಂದೆ ಬರತಕ್ಕಂಥ ಸಮಸ್ಯೆಗಳು ಏನಿದ್ರು ಕೂಡ ಅಷ್ಟು ತಲೆಕೆಡಿಸಿಕೊಳ್ಳುವುದನ್ನು ನಾವು ಜಾತಕ ನಮ್ಮದು ಅಭ್ಯಾಸ ಉಂಟು. ದುರಭ್ಯಾಸ ಅಂತ ಹೇಳೋಲ್ಲ, ಅಭ್ಯಾಸ ಉಂಟು ನಮ್ಮದು. ಏನು ಪ್ರತಿಯೊಂದಕ್ಕೂ ಒಂದು ಜಾತಕ ಇಟ್ಕೊಂಡು ತೋರಿಸಿ ಈ ಜಾತಕದಲ್ಲಿ ಏನಾದರೂ ದೋಷ ಉಂಟು ದೋಷ ಇವ ಜಾತಕದಲ್ಲಿ ದೋಷ ಉಂಟು ನೋಡಿ ಅವರು ಕೂಡಿಸಿ ಗುಣಿಸಿ ಕಳಿಸಿ ಬಾಗಿಸಿ ಎಲ್ಲ ಮಾಡಿಕೊಂಡು ಏನೋ ಹೇಳ್ತಾರೆ. ಖಂಡಿತ ಉಂಟು ಏನಾದರೂ ದೋಷ ಇದ್ದೇ ಇರುತ್ತೆ, ದೋಷಗಳನ್ನು ಹೇಳ್ತಾರೆ. ಅದು ಒಮ್ಮೆ ಏನಾಗುತ್ತೆ, ಅವರು ಹೇಳಿದ ದೋಷವನ್ನು ಜೀವನದಲ್ಲಿ ಲಗಾವೇ ಆಗಿದೆ. ಹೋದ ಜ್ಯೋತಿಷ್ಕರು ನೀವೇ ಹೇಳಿದ್ರು ಜಾತಕಕ್ಕೆ ದೋಷ ಉಂಟು ಅಂತ ಹೇಳಿಕೊಂಡು ನನಗೇನು ದೋಷನೇ ಬಂದೇನೋ ಲಗಾವೇ ಆಗಿದೆ. ಅದಕ್ಕಂದ್ರೆ ನೀನು ಯಾವ ಜಾತಕ ತಂದಿದ್ಯೋ ಅದಕ್ಕೆ ಹೇಳಿ, ಅದು ನಿಂದು ಬೇರೆಯವರು ಅಂತ ನೀನು ಇವಾಗ ಜಾತಕ ಕೊಂಡು ಹೋಗಿದ್ದಾರೆ. ತನ್ನದು ಅಂತೇಳಿ ಜಾತಕ ಕೊಂಡು ಹೋಗಿದ್ದಾರೆ. ಅದು ಇವರದ್ದು ಯಾರು ಯಾರಿದ್ರು? ಯಾಕೆ ಮಗು ಹುಟ್ಟುವ ಸಂದರ್ಭದಲ್ಲಿ ಗಂಡೋ ಹೆಣ್ಣೋ ಅಂತ ನೋಡುವ ಗಲಾಟೆಯಲ್ಲಿ ಇರ್ತೇವೆ ವಿನಃ ಪಾಪ ಗರ್ಭಿಣಿ ಹೇಗಿದ್ದಾರೆ, ಮಗು ಹೇಗಿತ್ತು ಅಂತ ಇರುವೆ ವಿಚಾರ ಇಲ್ಲ ನಮಗೆ. ಆದ್ದರಿಂದ ಮತ್ತೆ ಜಾತಕ ಮಾಡಲಿಕ್ಕೆ ಆಗುವಾಗ ಅಂದಾಜು ಸಂಜೆ 4 ಗಂಟೆಗೆ ಇನ್ನು ಅಂದಾಜು 4 ಗಂಟೆಗೆ ಜ್ವರ ಬರೋದು ಕರಾರವಾಗಿ ಇರಬೇಕು ಅನ್ನೋದು ಜ್ಯೋತಿಷ್ಯ ಸುಳ್ಳಲ್ಲ. ಮತ್ತೆ ಮಾಡಿರ್ತಕ್ಕಂಥ ಜಾತಕದವರು ಸುಳ್ಳಾಗಿದೆ, ಜ್ಯೋತಿಷ್ಯರು ಸುಳ್ಳ. ಹಾಗಾದ್ರೆ ಅದನ್ನು ಹೋಗಿ ತೋರಿಸಿದ್ರು. ಜಾತಕ ತೋರಿಸಿದಾಗ ಅವರನ್ನ ಮುಂದೆ ನಿಮಗಿಂತ ಗಂಡಾಂತರ ಬರಲಿಕ್ಕೆ ಉಂಟು ಅಂತ. ಹೌದಾ? ರಾಘವೇಂದ್ರ 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 ಅಂದಿದ್ದೇ ರಾಗ ಚಿಂತನೆ ಮಾಡಲಿಕ್ಕೆ ಶುರು ಮಾಡೋಣ. ಪ್ರಾಮಾಣಿಕವಾಗಿ ಚಿಂತನೆ ಮಾಡಲಿಕ್ಕೆ ಶುರು ಮಾಡೋಣ. ಉತ್ತರ ಅಗಸ್ಯ ಅಶ್ಲೇಷ. ಮುಂದೆ ನಮಗೇನಾದ್ರು ಗಂಡಾಂತರ ಬರತಕ್ಕಂಥ ಪ್ರಸಂಗ ಇದ್ರೂ ಕೂಡ ದೇವರು ಏನು ಮಾಡಿದ್ದಾನೆ, ಕಣ್ಣಿಗೆ ಬರತಕ್ಕಂಥನ್ನು ಬದಿಗೆ ಧರಿಸಿ ತೆಗೆಸಿಬಿಡ್ತಾರೆ. ಯಾವುದರ ರಾಘವೇಂದ್ರ ಎನ್ನತಕ್ಕಂಥ ನಾಮೋಜ್. ಓಂ ಶ್ರೀ ರಾಘವೇಂದ್ರಾಯ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಅಂತ ಹೇಳಿ ಅದನ್ನೇ ರಾಘವೇಂದ್ರ ಸ್ತೋತ್ರದಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಅಲ್ವೋ. ಹಾಗಾದ್ರೆ ಉತ್ತರ ಪೂರ್ವ ಅಘಯೋ ಅಶ್ಲೇಷ ವಿನಾಶ. ಮುಂದೆ ಬರತಕ್ಕಂಥ ಕೆಲವು ಏನಾಗುತ್ತೆ, ಏನು ಗ್ರಹಚಾರ ಅಲ್ವೋ, ಗ್ರಹಗಳ ಸಂಚಾರ, ಗ್ರಹಗಳ ಚಾರ, ಗ್ರಹಚಾರ ಸರಿ ಇಲ್ಲ ಅಂತ ಏನಿಲ್ಲ. ನಿನಗೀಗ ಶನಿ ಕಾಟ ಬಿಡಬಾರದು. ಶನಿ ಕಾಟ ಕೊಡಲಿಕ್ಕೆ ಇದ್ದವಲ್ಲ, ಶನಿ ನೆನಪಿಸಿಕೊಡ್ಲಿಕ್ಕೆ ಇದ್ದ ಅಷ್ಟೇ. ಅವನ ಕೆಲಸ ನೆನಪಿಸಿಕೊಳ್ಳುವುದು. ಹೋದ ಜನ್ಮದಲ್ಲಿ ಹೀಗೆ ಮಾಡಿದ್ವಿ, ಅದರ ಫಲ ಹೀಗೆ ಉಳ್ಳಿಕ್ಕೆ ತಯಾರಾಗು ಅಂತ ಹೇಳಿಕೊಂಡು ಶನಿ ನಮಗೆ ಎಚ್ಚರಿಕೆ ಕೊಡ್ತಾನೆ. ಯಾರು ಎಚ್ಚರಿಕೆ ಕೊಡ್ತಾರೋ ಅವರನ್ನೇ ಬಡಿತೀವಿ, ಯಾರು ಎಚ್ಚರಿಕೆ ಕೊಡ್ತಾರೋ ಅವನನ್ನೇ ಬೈತೀವಿ. ಶನಿ ಎಚ್ಚರಿಕೆ ಕೊಡ್ತಾನಲ್ಲೋ, ನಿನಗೆ ಮುಂದೆ ಇಂಥ ಸಮಸ್ಯೆ ಬರಲಿಕ್ಕೆ ಕೊಟ್ಟರು ಜಾಗರೂಕನಾಗಿರು ಅಂತ ಪಾಪ ಎಚ್ಚರಿಕೆ. ಹೇಗೆ ಗೊತ್ತಾ, ಮನೆಗೆ ಏನೋ ಕಾರ್ಯಕ್ರಮ ಇಟ್ಟುಕೊಂಡಿಲ್ಲ, 60ನೇ ಶಾಂತಿಯನ್ನು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಹಿಂದಿನ ವರ್ಷ ನಮ್ಮ ಬಳಗದವರು ಘಟಕ
ಅಕ್ಬರ್ ಮುಂದೆ ಇಲ್ಲ ಗೊತ್ತಾಗ್ತ. ಅವಾಗ ಅದನ್ನು ಕೇಳಿಸಿಕೊಳ್ಳೋದು ಬಂದು ನಮ್ಮ ಮನೆಗೆ ಬಂದು ತಿಳಿಸಿದ. ಗೊತ್ತಾಗ್ಬಾರ್ದು ನಾಳೆ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಜಾಗೃತಿ. ಯಾರು ಸುದ್ದಿ ಹಿಡ್ಕೊಂಡು ಅವನಿಗೆ ಬಡಿದ್ರು, ಅವು ಎಚ್ಚರಿಕೆ ಕೊಟ್ಟಿಗೆ ಬಂದು ಮನೆ ಸ್ವಲ್ಪ ಈ ಗುಟ್ಟು ಸ್ವಲ್ಪ ಎಚ್ಚರಿಕೆ. ಅದೇ ರೀತಿಯಲ್ಲಿ ಶನಿ 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 ಕೇಳಿಕೊಂಡು ಶನಿಯನ್ನೇ ಬಡಿಗೆ ಕೊಟ್ಟಿದ್ದೇವೆ, ಅವನಲ್ಲಿ ಜೀವನದ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದರ ಜಾತಕ ತೋರಿಸಿದಾಗ ನಿನ್ನ ಪ್ರಾರಂಭ ಕರ್ಮ ಹಿಂದಿನ ಕರ್ಮ ಫಲ ಕೊಡಲಿಕ್ಕೆ ತಯಾರಾಗಿದೆ, ಎಚ್ಚರಿಕೆ ನೀಡುವುದಂದಾಗ ರಾಘವೇಂದ್ರ ಅನುಭವಿಸತಕ್ಕಂಥ ಸಮಯ ಬಂತು ತಂದಾಗ ರಾಘವೇಂದ್ರ ಪ್ರಾಮಾಣಿಕವಾಗಿ 108 ಬಾರಿ ರಾಘವೇಂದ್ರ ರಾಘವೇಂದ್ರ ಅಂತೇಳಿ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡು ಎರಡು ರೀತಿಯಾಗಿರತಕ್ಕಂಥ ಪಾಪಗಳು ಆಗ ವೇಲ್ ಎರಡು ರೀತಿಯಾಗಿರತಕ್ಕಂಥ ಪಾಪಗಳು ಉತ್ತರ ಪೂರ್ವ ಅಗಯೋ ಅಶ್ಲೇಷ ವಿನಾಶೋ ಅರ್ಚಿಸಿದವರಿಗೆ ಅಭೀಷ್ಟವ ಕೊಡುವ ಧವಳ ಗಾಂಗೆಯ ಗಂಗಾಧರ ಮಹಾಲಿಂಗ. ನಾವು ದೊಡ್ಡ ಗಂಗೆಯ ಅಂತ ಬಿಡ್ತೇವೆ, ದೊಡ್ಡ ಗಂಗೆಯ ಅಂತೇವೆ ನಾವು. ದೊಡ್ಡ ಗಂಗೆಯ ಮುಂದೆ ಒಂದೊಂದಿಗೆ ನೀರ ಧವಳ ಗಾಂಗೆಯ ಗಂಗಾಪುತ್ರನೇ ಯಾರಿಗೆ ಸಂಬೋಧನೆ? ರುದ್ರದೇವರಿಗೆ ಸಂಬೋಧನೆ. ಧವಳ ಗಾಂಗೆಯ ಗಾಂಗೆಯ ಅಂತ ಹೇಳ್ಕೊಂಡು ಯಾರಿಗೆ ಹೆಸರು ಗೊತ್ತಾ? ಭೀಷ್ಮನಿಗೆ ಗಾಂಗೆಯ ಅಂತ ಹೆಸರು ಉಂಟು, ಗಂಗಾಪುತ್ರ ಅಂತ ಹೇಳಿಕೊಂಡು. ಅದೇ ರೀತಿ ಭೀಷ್ಮರು ಹೇಗೆ ಗಂಗಾಪುತ್ರರೋ ಅದೇ ರೀತಿಯಲ್ಲಿ ರುದ್ರದೇವರು ಕೂಡ ಗಂಗಾಪುತ್ರರು. ರುದ್ರದೇವರು ಯಾವ ಗಂಗಾಪುತ್ರ? ರುದ್ರದೇವರ ಅಪ್ಪನ ಗಂಗಾಧರ ಮಧ್ವರು ಅಂತ, ಮಧ್ವರಿಗೆ ಧವಳ ಗಂಗಾ ಅಂತ ಅದನ್ನು ಬೀಳ್ತಾ ಹೋಗಿ ರಾಘವೇಂದ್ರ ಹೋಗಿ ಮತ್ತೊಂದು ಆಯಿತು. ಅದೇನುಂಟು? ಧವಳ ಗಾಂಗೆಯ ಗಂಗಾಧರ ಮಹಾಲಿಂಗ ಮಾಧವನ ತೋರಿಸೋ ಅರ್ಚಿಸಿದವರಿಗೆ ಅಭೀಷ್ಟವ ಕೊಡುವ ಹೆಚ್ಚಿದ ಅಗಗಳ ತರಿದು ಬಿಸುಟುವ ಹೆಚ್ಚಿದ ಅಗಗಳ ತರಿದು ಬಿಸುಟುವ ಹೆಚ್ಚಿದ ಅಗ ಬಂದ್ಬಿಟ್ಟೆ ಸಲ್ಲಿನ ಮತ್ತೆ ಆಗಾಮಿ ತರ್ಕ ಪ್ರಾಣ ಉಳಿಸುವ ಅಂತ ಹೆಚ್ಚಿದ ಅಗಗಳ ತರಿದು ಬಿಸುಟುವ ರುದ್ರದೇವರು ತಾನೆ. ಅದೇ ರೀತಿಯಲ್ಲಿ ರುದ್ರದೇವರ ಭಾಗದ ಬುಡದಲ್ಲಿ ಇರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಕೂಡ ಹೆಚ್ಚಿದ ಅಗಗಳ ತರಿದು ಬಿಸುಟುವ ಆ ದೃಷ್ಟಿಯಲ್ಲಿ ರಾಘವೇಂದ್ರ ಅಘ ವೇಂ ದ್ರಾವಯತಿ ರತಿ ದದ ನಮಗೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾರೆ. ಆದ್ದರಿಂದ ಇಂತಹ ರಾಘವೇಂದ್ರ ಸ್ವಾಮಿಗಳೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ. ಸತ್ಯ ಧರ್ಮ ರಥಾಯ ಇರಲಿ ತಿಳಿಸೋಣ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ನಮ್ಮಲ್ಲಿ ಎರಡು ಇಂದ್ರನ ಮನೆಯಲ್ಲಿ ಇರತಕ್ಕಂಥದ್ದು ಕಲ್ಪವೃಕ್ಷ ಮತ್ತೊಂದು ಕಾಮಧೇನು ಅಂತ. ಕಾಮಧೇನು ಸಾಧ ಅಂತ ಕೆಲವರು, ಕಲ್ಪವೃಕ್ಷ ವೇದ ಅಂತ ಮತ್ತೊಂದು. ಕಲ್ಪವೃಕ್ಷದ ಕೆಲಸನೇ ಬೇರೆ, ಕಾಮಧೇನುವಿನ ಕೆಲಸನೇ ಬೇರೆ. ಆದ್ದರಿಂದ ಎರಡು ಬೇಕು. ಯಾವ ಕೆಲಸ ಏನು? ಕಲ್ಪವೃಕ್ಷ ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಎರಡು ದಳನ, ದ್ವಿದಳನ ಮೋಕ್ಷ ಅಂತಂದರೆ ನಿಮಗೆ ದ್ವಿದಳ ಧಾನ್ಯ ಅಂತ ಉಂಟಲ್ಲ, ಅದೇ ಎರಡು ದಳ ಮೋಕ್ಷ ಎನ್ನುವುದು ಏನು? ಅನಿಷ್ಟ ನಿವೃತ್ತಿ, ಇಷ್ಟ ಪ್ರಾಪ್ತಿ. ಇದನ್ನು ಮೋಕ್ಷ ಅಂತ ಕರೆದು. ಅನಿಷ್ಟ ನಿವೃತ್ತಿ ಆಗಬೇಕು, ಇಷ್ಟ ಬರಬೇಕು. ಅನಿಷ್ಟ ಯಾವುದು? ಲಿಂಗ ದೇಹ ಅನಿಷ್ಟ, ಅದು ನಿವೃತ್ತಿ ಆಗಬೇಕು. ಮತ್ತೇನಾಗಬೇಕು? ಸುಖ ಬರಬೇಕು, ಇಷ್ಟ ಪ್ರಾಪ್ತಿ. ಇದನ್ನು ಮೋಕ್ಷ ಅಂತ ಕರೆದು. ಬರೇ ಲಿಂಗ ದೇಹದಿಂದ ನಿವೃತ್ತಿಯನ್ನೇ ಮೋಕ್ಷ ಅಂತ ಕರೆದ್ರೆ ದುರ್ಯೋಧನದ್ದು ಮೋಕ್ಷಕ್ಕೆ ಹೋದ ಅಂತ ಹೇಳಬೇಕು. ಜರಾಸಂಧನದ್ದು ಮೋಕ್ಷ. ಯಾಕೆ? ಲಿಂಗ ದೇಹ ಬಂದು ಅವರಿಗೂ ಅನಿಷ್ಟ ದೇಹ ಬಂಗಾದ ಕೂಡಲೇ ಮೋಕ್ಷ ಅಂತ ಹೇಳ್ತೇವೆ, ಅವರಿಗೆ ಇಲ್ಲ. ಯಾಕೆ? ಅನಿಷ್ಟ ನಿವೃತ್ತಿ ಆಯಿತು, ಲಿಂಗ ದೇಹ ಹೋಗಿ ಇಷ್ಟ ಪ್ರಾಪ್ತಿ ಆಯ್ತಾ, ಅದಕ್ಕಿಂತ ದೊಡ್ಡ ಅನಿಷ್ಟನೇ ಬಂತು. ಆದ್ದರಿಂದ ಅವರಿಗೆ ಮೋಕ್ಷ ಆಯಿತು ಅಂತ ಯಾರು ಹೇಳೋದು? ಲಿಂಗ ದೇಹ ಭಂಗ ಆದ ಕ್ಷಣಕ್ಕೆ ಮೋಕ್ಷ ಅಂತ ಹೇಳೋಲ್ಲ. ಹಾಗೆ ಹೇಳುವುದು ಅಂತಂದ್ರೆ ದುರ್ಯೋಧನಾದಿಗಳಿಗೂ ಕೂಡ ಮೋಕ್ಷ ಆಯಿತು ಅಂತ ಹೇಳಬೇಕಾಗುತ್ತೆ. ಯಾಕೆ? ಲಿಂಗ ದೇಹ ಭಂಗ ಭೀಮಸೇನನ ಗದಾ ಪ್ರಹಾರದಿಂದ ಲಿಂಗ ದೇಹ ಭಂಗ ಅವರಿಗೂ ಉಂಟು, ದುರ್ಯೋಧನಾದಿಗಳಿಗೂ ಮೋಕ್ಷ ಆಯಿತು ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಯಾಕೆ? ಇನ್ನೊಂದು ದಳ ಅವರಿಗೆ ಸಿಕ್ಕಿಲ್ಲ. ಅದರ ಒಂದು ದಳ ಹೋಯ್ತು, ಇನ್ನೊಂದು ದಳ ಸಿಕ್ಕಿಲ್ಲ. ಏನು ಒಂದು ದಳ ಹೋಯ್ತು? ಲಿಂಗ ದೇಹವೆಂಬ ಒಂದು ದಳ ಹೋಯ್ತು, ಇನ್ನೊಂದು ದಳ ಸಿಕ್ಕಿಲ್ಲ. ಸುಖ ಸಿಕ್ಕಿದವರಿಗೆ ಇಲ್ಲ, ಮತ್ತೆ ಅದಕ್ಕಿಂತ ಜಾಸ್ತಿ ದುಃಖವೇ ಗೊತ್ತು. ಆದ್ರಿಂದ ಅವರಿಗೆ ಮೋಕ್ಷ ಆಯಿತು ಅಂತ ಯಾರು ಹೇಳೋಲ್ಲ. ಹಾಗಾದ್ರೆ ಮೋಕ್ಷ ಅಂದ್ರೆ ಏನು? ನಮ್ಗೆ ಏನಾಗಬೇಕು? ಮೋಕ್ಷ ಆಗಬೇಕು ಅಂತಂದ್ರೆ ಲಿಂಗ ದೇಹದಿಂದ ಅನಿಷ್ಟ ನಿವೃತ್ತಿ ಆಗಬೇಕು, ಇಷ್ಟ ಪ್ರಾಪ್ತಿ ಆಗಬೇಕು. ನಮಗೆ ಬೇಕಾದಂತೆ ಸಿಗಬೇಕಲ್ಲೋ, ಅದನ್ನೆಂತ ಇದ್ದಾರೆ ಎರಡು ದಳಗಳನ್ನು ತುಳಿಸಲಿಕ್ಕೆ ಎರಡು ಪಾಪ. ಭಜತಾಂ ಕಲ್ಪ
ಕಲ್ಪವೃಕ್ಷಾಯ ಅನಿಷ್ಟ ನಿವೃತ್ತಿಗೆ ನಮತಾಂ ಕಾಮಧೇನುವೆ ಇಷ್ಟ ಪ್ರಾಪ್ತಿ. ನಿನ್ನೆ ಹೇಳಿದರೆ ಒಂದೇ ಪಾದದಲ್ಲಿ ಎಲ್ಲವನ್ನು ತುಂಬಿಸ್ತೇವೆ, ಎಲ್ಲವನ್ನು ತುಂಬಿ ನಾವು ಒಂದೇ ಪಾದದಲ್ಲಿ ಮುಗಿಸಿಬಿಡ್ತೇವೆ. ಅದಕ್ಕೆ ಒಂದು ಪಾದದಲ್ಲಿ ಒಂದು ಪಾದದಲ್ಲಿ ಅದರಿಂದ ಎರಡು ಪಾದಗಳು ಸೇರಿಸಿಕೊಂಡು ಹೇಳುತ್ತೇವೆ. ಏನು ಭಜತಾಂ ಕಲ್ಪವೃಕ್ಷ. ಕಲ್ಪವೃಕ್ಷ ಅದೊಂದು ಮರ. ಕಲ್ಪವೃಕ್ಷ ಎಲ್ಲಿ ಅಂದರೆ ನಾವು ರಾಯರ ಭಾವಚಿತ್ರದಲ್ಲಿ ರಾಯರ ಚಿತ್ರ ಬಿಡಿಸುವಾಗ ರಾಯರ ಚಿತ್ರ ಬಿಡಿಸುವುದೇ ಅಧ್ವಾನ. ಈಗ ಅದು ಎಲ್ಲಿಂದ ಬಂತು ಯಾಕೆ ಬಂತು ಅಂತ ಗೊತ್ತಿಲ್ಲ. ಪ್ರಾಯಗಳು ರಾಘವೇಂದ್ರ ವಿದ್ಯೆ ಓದಲಿಲ್ಲ ಮಾಡುತ್ತೆ, ಬಿಡಿಸ್ಬೋದು. ಬಿಡಿಸುವುದು ಹೇಳುವವರು ಮೊದಲೇ ಓದಿಲ್ಲ. ಯಾಕೆ? ರಾಯರು ಬಂದ್ಬಿಟ್ರೆ ರೈ ಅಂದರೆ ಸಂಪತ್ತು. ನಮ್ಮನೆ ಲೋಕದಲ್ಲಿ ಏನು ಬಂದಿತ್ತು, ಯಾರಿಗೆ ತುಂಬ ಸಂಪತ್ತು ಹೊಟ್ಟೆಗೂ ದೊಡ್ಡದು ಹೊಟ್ಟೆ ದೊಡ್ಡವರು ಸಂಪತ್ತು ಶ್ರೀಮಂತರಿಗೆ ಹೊಟ್ಟೆ ದೊಡ್ಡದು ಅಂತ ಹೇಳ್ಬೋದು. ಹೊಟ್ಟೆ ದೊಡ್ಡದು ಅಂದರೆ ಸಂಪತ್ತು ಉಂಟು ಅಂತ ಹೇಳಿ ರಾಯ ಮಠಕ್ಕೆ ದುಡ್ಡು ಬರುವುದು ನಮ್ಮ ನೋಡಿದ ಚಿತ್ರ ಬರೆಯುವ ಓ ಶ್ರೀಮಂತನ ಹೊಟ್ಟೆ ದೊಡ್ಡ. ರಾಘವೇಂದ್ರ ವಿಜಯದಲ್ಲಿ ರಾಯರಿಗೆ ದೊಡ್ಡ ಹೊಟ್ಟೆ ಕೊಟ್ಟೆ, ರಾಯ ಹೊಟ್ಟೆ ಪುಟ್ಟದು. ಕೃಷ್ಣನ ಹೊಟ್ಟೆಯ ಮೇಲೆ ರಾಘವೇಂದ್ರ ಸ್ವಾಮಿಗಳ ಹೊಟ್ಟೆಯು ಕೂಡ ಚಿಕ್ಕದು. ಅಲ್ಲೇನುಂಟು? ಕಾಮಧೇನು. ಏನುಂಟು? ಕಲ್ಪವೃಕ್ಷ ಉಂಟು. ಎಲ್ಲರೂ ಸೇರಿಸಿ ಬರೆಯತಕ್ಕಂಥ ವೃಂದಾವನದ ಚಿತ್ರ, ಅದರ ಮುಂದೆ ರಾಮಸ್ವಾಮಿಗಳು ಬರೆಯತಕ್ಕಂಥ ಚಿತ್ರ ಉಂಟಲ್ಲ. ಕಲ್ಪವೃಕ್ಷದ ಅರ್ಥ ಏನು ಗೊತ್ತಾ? ಕಲ್ಪ ವೃಕ್ಷ. ಮರಕ್ಕೆ ವೃಕ್ಷ ಅಂತ ಕರೀತೇವಲ್ಲ, ಮರವನ್ನು ವೃಕ್ಷ ಅಂತ ಕರೀತೇವೆ. ಯಾಕೆ ಮರವನ್ನು ವೃಕ್ಷ ಅಂತ ಕರೀತೇವೆ? ಒಂದಲ್ಲ ಒಂದು ದಿವಸ ಛೇದನಕ್ಕೆ ಒಳಗಾಗುತ್ತೆ, ಆದ್ದರಿಂದ ಅದಕ್ಕೆ ವೃಕ್ಷ ಅಂತ ಸರ್. ವೃಶ್ಚತೆ ಛಿದ್ಯತೆ, ಛೇದನಕ್ಕೆ ಒಳಗಾಗುತ್ತೆ. ಇಂದಲ್ಲ ನಾಳೆ ಕಡಿಯುವುದು ಖಂಡಿತ. ರಸ್ತೆ ನಾಲ್ಕು ಮಾಡುವುದಕ್ಕೋಸ್ಕರನೋ, ಮನೆ ಕಟ್ಟಲಿಕ್ಕೋಸ್ಕರನೋ, ರಸ್ತೆ ಎರಡೇ ರಸ್ತೆ ಇರುವಾಗ ಗಲಾಟೆ ಮಾಡಿದ್ದು ನಾನು. ಗಾಡಿ ಜಾಸ್ತಿ ಬೇಕಾದಷ್ಟು ರಸ್ತೆ ಇಲ್ಲ, 4 ರಸ್ತೆ ಮಾಡಬಾರ್ದು ಅಂತ ಗಲಾಟೆ ಮಾಡಿದ್ದು ನಾನು. ಪಾಪ ಸರ್ಕಾರದವರು ಕೇಳಿಸಿಕೊಂಡು ಮರಗಳನ್ನು ಕಡಿದು 4 ರಸ್ತೆ ಮಾಡಿದಾಗ ಪುನಃ ಪತ್ರಿಕೆಗೆ ಕೊಡುವುದು ನಾವು. ಇಂಥ ಮರಗಳಿಗೆಲ್ಲ ತಿರಾಂಜಲಿ ಕೊಟ್ಟು ಪುನಃ ಬೆಳೆಯುವುದು ನಾನು. ನಾಳೆ ಆ ರಸ್ತೆಯಲ್ಲಿ ಗುರುರ ಅಂತ ಓಡುವುದು ನಾನು. ಇಂದಲ್ಲ ನಾಳೆ ಯಾವುದು ವೃಶ್ಚತೆ ಕತ್ತರಿಸಲ್ಪಡುತ್ತೋ ಅದಕ್ಕೆ ವೃಕ್ಷ ಅಂತ ಹೆಸರು. ಮರಕ್ಕೆ ವೃಕ್ಷ ಅಂತ ಹೆಸರು. ಕಲ್ಪವೃಕ್ಷ. ರಾಯರ ಮಠಕ್ಕೆ ಹೋದೆವು, ಪ್ರದಕ್ಷಿಣೆ ನಮಸ್ಕಾರ ಮಾಡಿದೆವು, ಒಂದು ರಾತ್ರಿ ಅಲ್ಲೇ ಕಳೆದೆವು ಕೂಡ. ಯಾಕೆ ಅಂತಂದುಬಿಟ್ಟರೆ ಕ್ಷೇತ್ರದಲ್ಲಿ ಒಂದು ರಾತ್ರಿ ವಾಸ ಮಾಡಬೇಕು ಅಂತ ನಿಯಮ ಉಂಟು ಅಂತ. ಬೆಳಿಗ್ಗೆ ಹೋಗೋದು, ಸಾಯಂಕಾಲ ಗುರುರು ಅಂತ ಬಂದು ಬಿಡುವುದಲ್ಲ. ಒಂದು ರಾತ್ರಿ ಅಲ್ಲಿ ಸನ್ನಿಧಾನದಲ್ಲಿ ವಾಸ ಮಾಡಬೇಕು. ಹೋಗ್ತೇವೆ, ಹೋಗುವುದಿಲ್ಲ ಅಂತೇನಿಲ್ಲ. ನಾವು ಕೂಡ ಕ್ಷೇತ್ರಕ್ಕೆ ರಾತ್ರಿ ವಾಸ ಮಾಡ್ತೀವಿ. ಅಲ್ಲಿ ಮೊದಲು ನಾವು ಕೇಳುವುದೇ, ಯಾತ್ರೆಗೆ ಹೋದಾಗ ಮೊದಲು ಕೇಳುವುದೇ ಕೋಟೆ ಕೋಣೆ. ಕರ್ಕೊಂಡು ಹೋದವ ನಮಗೆ ಅಕಸ್ಮಾತ್ ಹಾಲು ತೋರಿಸಿದ ಅದೇ ದಿವಸ ಕರ್ಕೊಂಡು ಹೋದವನಿಗೆ ಪಿಂಡ ಹಾಕಿ ಆಯಿತು. ಪ್ರತಿ ಕ್ಷೇತ್ರದಲ್ಲಿ ನಾವು ನಮ್ಮ ಪಿತೃಗಳಿಗೆ ಪಿಂಡ ಹಾಕುವುದು ಮಾತ್ರ ಅಲ್ಲ, ಕರ್ಕೊಂಡು ಹೋದವನಿಗೂ ಪಿಂಡ ಹಾಕ್ತೀವಿ. ಹೇಗೆ ಮಾತುಗಳು. ಅಲ್ಲಿ ಒಳಗೆ ಹೋದ್ಮೇಲೆ ಮಂಚ ಇಲ್ಲ ಅಂದರೆ ಇನ್ನೊಂದಷ್ಟು, ಅದರಲ್ಲಿ ಹಾಸಿಗೆ ಇಲ್ಲ ಅಂದರೆ ಇನ್ನೊಂದಷ್ಟು. ಅವಾಗ ಯಾರೋ ಬಗ್ಗೆ ಮನೆಗೆ ಸೊಳ್ಳೆ ಉಂಟು ಅಂತ ಇಲ್ಲಿಗೆ ಮಲಗಲಿಕ್ಕೆ ಬಂದವು. ಯಾತ್ರೆ ಅಂದರೆ ಇರಬೇಕಲ್ವ? ಪಾತ್ರ ಪ್ರಸಂಗಗಳ ಯಾತ್ರೆ ಮಾಡುತ್ತಾ ವಿಧಾತ್ರ ವಿಧಾನ ಗುಣಸ್ತೋತ್ರಗಳ ವಿಧಾತ್ರ ವಿಧಾನ ಗುಣಸ್ತೋತ್ರಗಳ ಚಿಂತನೆ ಇಲ್ಲ. ಕರ್ಕೊಂಡು ಹೋದವನ ಚಿಂತನೆಯಲ್ಲೇ ಮುಗಿದೋಯ್ತು ನಮ್ಮ ಯಾತ್ರೆ. ಒಂದು ರಾತ್ರಿ ವಾಸ ಮಾಡಬೇಕು, ಉಪವಾಸದಿಂದ ಒಂದು ರಾತ್ರಿ ವಾಸ. ಕ್ಷೇತ್ರಕ್ಕೆ ಹೋಗುವಾಗ ಉಪವಾಸ ಇರಬೇಕು, ಕ್ಷೇತ್ರದಿಂದ ಹಿಂದೆ ಬರುವಾಗ ಹೊಟ್ಟೆ ತುಂಬಿಸಿಕೊಂಡು ಬರಬೇಕು. ಪ್ರಸಾದದ ಹೊಟ್ಟೆ ತುಂಬಿಸಿಕೊಂಡು ಬರಬೇಕು ಅಂತ ನಿಯಮ. ಪ್ರಸಾದ ಹೊಟ್ಟೆ ತುಂಬಿಸಿ ಮಾತ್ರ ಅಲ್ಲ, ಅಲ್ಲಿಯ ವಿಷಯಗಳಿಂದ ಮಂಡೆಯನ್ನು ತುಂಬಿಸಿಕೊಂಡು ಬರಬೇಕು. ಆ ಮಂಡೆ ತುಂಬಿಸಿಕೊಳ್ಳಿಕ್ಕೆ ಮಂಡೆ ಉಂಟು ಅಂತ ಗೊತ್ತಾಗುವುದೇ ಹೊಟ್ಟೆ ತುಂಬಿದ್ವಿ. ಅದಕ್ಕೋಸ್ಕರ ಹೊಟ್ಟೆ ತುಂಬಿಸಿಕೊಂಡು ಬರಬೇಕು. ಆಮೇಲೆ ಎಲ್ಲಿ ಉಪನ್ಯಾಸ, ಎಲ್ಲಿ ಪಾಠ ಅಂತ ಉಪನ್ಯಾಸ ಕೇಳಿಕೊಂಡು ಆಮೇಲೆ ಹೊರಡೋದು ಅಂತ ಇದು ಕ್ರಮ ಅಲ್ವೋ. ಅಲ್ಲಿ ನಾವು ಯಾರೋ ಹೇಳಿದ್ದಕ್ಕೆ ಹೋದೆವು, ನಮಗೇನೋ ಸಂತತಿ ಇಲ್ಲ, ಸಂತತಿ ಬೇಕು ಅಂತ ಅಪೇಕ್ಷೆ ಪಟ್ಟೆವು. ಯಾರೋ ಒಬ್ಬರು ಮಂತ್ರಾಲಯಕ್ಕೆ ಹೋಗು, ಪ್ರದಕ್ಷಿಣೆ ನಮಸ್ಕಾರ ಮಾಡು, ಅಲ್ಲೇ ವಾಸ ಮಾಡುವುದಂತೂ ಮಾಡಿದೆವು. ರಾತ್ರಿಯಲ್ಲಿ ಸ್ವಪ್ನದಲ್ಲಿ ರಾಯರು ಬರ್ತಾರೆ ಅಂತ ನೆನೆಸಿದೆವು. ಬಂದೆ ಸಂತತಿಯೂ ಆಗಿ ಆ ವಾಸ ಮಾಡಿದೆವು. ಇನ್ನು ಮುಂದೆ ರಾಯರ ಮಠಕ್ಕೆ
ಬೈಲಿಕ್ಕೆ ಶುರು ಮಾಡಿ ಹಿರಿಯರ ಭಜತಾಂ ಕಲ್ಪವೃಕ್ಷಾಯ ಇದನ್ನು ಅರಣ ಮಾಡಲ್ಲ. ಭಜತಾಂ ಭಜತಾಂ ಅಂದರೆ ಭಜಿಸುವವರಿಗೆ ಅಂತ. ಭಜಿಸುವುದಂದ್ರೆ ಏನು? ರಾಯರ ಭಜನೆ ನಮ್ಮೊಂದು ಭಜನೆ ತಾಳಕ್ಕೆ ಭಜನೆ ಮಾಡುವುದು ಅಲ್ಲ. ಭಜ ಸೇವಾಯ ಸೇವೆ ಮಾಡುವುದು ಅಂತ. ಏನು ರಾಯರ ಸೇವೆ ಮಾಡುವುದು? ಗುರುಡು ಸೇವೆನ, ಹೆಜ್ಜೆ ನಮಸ್ಕಾರನ. ಏನು ಸೇವೆ ಅಂತಂದರೆ ಮಾಡು ಬೇಡ ಅಂತ ಹೇಳೋದು. ಅದಕ್ಕಿಂತ ಮುಖ್ಯವಾದ ಸೇವೆ ಅಂತಂದರೆ ಪಾಪ ಗೊತ್ತಿಲ್ಲದಂತಹ ವ್ಯಕ್ತಿಗಳು ರಾಯರ ಮಠಕ್ಕೆ ಬಂದು ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಕೊಟ್ಟಿರತಕ್ಕಂಥ ಪಂಚಕಜ್ಜಾಯ ತಿಂದು ಆ ಕಾಗದ ಎಲೆಗಳನ್ನು ಮುದ್ದೆ ಮಾಡಿ ಅಲ್ಲೇ ಬಿಸಾಡ್ತಾರಲ್ಲ ಭಾರತೀಯ ಸಂಸ್ಕೃತಿ. ಹಿಂದಿನಿಂದ ನೀನು ಬರ್ತಾ ಇದೆಯಾ, ಮುಂದಿನಿಂದ ಅವ ಪಾಪ ಯಾರೋ ಪೆದ್ದು ಪಂಚಕಜ್ಜಾಯ ತಿಂದ, ಕಾಗದ ಉಂಟು, ಅದಕ್ಕೆ ಕೈ ಒರೆಸಿದ, ಇದು ವಾಸಿ. ಕಂಬಕ್ಕೆ ಕೈ ಒರೆಸುವುದಕ್ಕಿಂತ ಮಠದ ಕಂಬಕ್ಕೆ ಕೈ ಒರೆಸುವುದಕ್ಕಿಂತ ಇದು ವಾಸಿ. ಕೈ ಒರೆಸಿದ, ಮುದ್ದೆ ಮಾಡಿದ, ಅಲ್ಲೇ ಹಾಕಿದಲ್ಲೋ ಹಿಂದಿನಿಂದ ನಾವು ಬರ್ತಾ ಇದ್ದೇವೆ. ಭಜತಾಂ ಆ ಕಸವನ್ನು ಅಲ್ಲಿಂದ ತೆಗೆದು ದಪ್ಪಿಗೆ ಹಾಕೋಣ. ಭಜತಾಂ ರಾಯರ ಭಜನೆ ಮಾಡಿದೆ. ಇದನ್ನು ರಾಯರ ಭಜಿಸುವುದು. ಎಲ್ಲಿ ಕಸ ಇರುತ್ತೆ ಆ ಕಸ ಕಡ್ಡಿಯನ್ನು ಹೆಕ್ಕೋಣ. ಹೆಕ್ಕಿ ಎಲ್ಲಿ ಡಬ್ಬಿ ಉಂಟು ಆ ಡಬ್ಬಿಗೆ ಹಾಕೋಣ. ಇದು ಯಾವುದರ ಸಂಕೇತ? ಅಲ್ಲಲ್ಲಿ ಬಿದ್ದಿರತಕ್ಕಂಥ ಕಸ ಕಡ್ಡಿಯನ್ನು ಹೆಕ್ಕಿ ಒಂದು ಡಬ್ಬಿಯಲ್ಲಿ ಹಾಕುವುದು ಯಾವುದರ ಸಂಕೇತ? ನಮ್ಮ ನಿಮ್ಮ ನನ್ನದೇ ಮನಸ್ಸಿನಲ್ಲಿರತಕ್ಕಂಥ ಕಷ್ಟವೆಂಬ ಕಸವನ್ನು ತೆಗೆದು ಡಬ್ಬಿಗೆ ಹಾಕುವುದು ಅಂತ. ಎಷ್ಟರ ತನಕ ಕಸ ಇರೋದೋ ಅಷ್ಟರ ತನಕ ಆರೋಗ್ಯ ಇರೋದು. ಎಷ್ಟರ ತನಕ ವಾತಾವರಣ ಕಲುಷಿತ ಆಗಿರುತ್ತೋ ಅಷ್ಟರ ತನಕ ಆರೋಗ್ಯ ಇರೋಲ್ಲ. ಎಷ್ಟರ ತನಕ ಮನಸ್ಸಿನಲ್ಲಿ ಕಷ್ಟದ ಇರುತ್ತೋ ಅಷ್ಟರ ತನಕ ಆಧ್ಯಾತ್ಮಿಕ ಆರೋಗ್ಯ ಇಲ್ಲ. ಅದಕ್ಕೋಸ್ಕರ ಭಜತಾ ಮೊದಲು ಮಾಡ್ಲಿಕ್ಕೆ ಶುರು ಮಾಡಿ. ಯಾರೋ ವೃದ್ಧ ಬಂದ, ಕಾಣಿಸ್ತಾ ಇಲ್ಲ, ಅವನನ್ನು ಕೈ ಹಿಡಿದು ಇಲ್ಲಿ ತೀರ್ಥ ಕೊಡ್ತಾರೆ, ಅಕ್ಷತೆ ಕೊಡ್ತಾರೆ, ಅಲ್ಲಿಗೆ ಅವನು ಕರ್ಕೊಂಡು ರಾಯರನ್ನು ನೋಡ್ತಾ ಇರ್ತಾರೆ. ಅಕ್ಕಪಕ್ಕದವರು ನೋಡಬೇಕು ಅಂತ ಆಲೋಚನೆ ಮಾಡಬೇಡ. ಅವನನ್ನು ಕರ್ಕೊಂಡು ಬಂದು ತೀರ್ಥದ ಹತ್ತಿರ ನಿಲ್ಲಿಸಿ ಅವನಿಗೆ ತೀರ್ಥ ಕೊಡಿಸಿ ಅಕ್ಷತೆ ಅವನ ಕೈಗೆ ಕೊಡಿಸುವುದುಂಟಲ್ಲ, ರಾಯರು ನೋಡ್ತಾ ಇರ್ತಾರೆ. ಭಜತಾಂ. ಈ ಭಜನೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಬರ್ತೇವೆ 108 ಕಿಟಕಿ ಅದಕ್ಕೆ ಕಿಟಕಿ ಹೊಡೆಯುವುದು ಸುತ್ತು. 108 ಸುತ್ತು ಬಂದೆವು. ರಾಯರೇ 108 ಸುತ್ತು ಬಂದಿದ್ದೇನೆ, ಕೊಡಿ ಫಲ. ರಾಯರ ಅಂಗಡಿ ಇಟ್ಟಿಲ್ಲ, ಫಲ ಕೊಡೋದು. ಭಜತಾಂ. ಇಂತಹ ಭಾವನೆ ನಮ್ಮಲ್ಲಿ ಮೊದಲು ಬರ್ತದೆ. ಇಂಥವರಿಗೆ ರಾಯರು ಹೇಗಿರ್ತಾರೆ? ಕಲ್ಪವೃಕ್ಷಾಯ. ಕಲ್ಪವೃಕ್ಷ ಅಂದರೆ ಅದಕ್ಕೆ ಏನೋ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ಇಂಥ ಮನೆ ಆಗಬೇಕು, ಇಷ್ಟು ಆಸ್ತಿ ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ಯಾವುದನ್ನು ನಮ್ಮ ಹಣೆಯಲ್ಲಿ ಬರ್ತಿರುವುದಿಲ್ಲವೋ, ಹಣೆ ಬರಹ ಅಂತ ಹೇಳ್ತೇವಲ್ಲ. ಹಣೆ ಬರಹ ಅಂದರೆ ಏನು? ಬರೆಸಿಕೊಂಡವನಿಗೆ ಓದಲಿಕ್ಕೆ ಗೊತ್ತಿಲ್ಲ, ಬರೆದವನಿಗೆ ಅಳಿಸಲಿಕ್ಕೆ ಗೊತ್ತಿಲ್ಲ. ಇದನ್ನು ಹಣೆ ಬರಹ. ಬರೆದವ ಅಳಿಸೋಲ್ಲ, ಬ್ರಹ್ಮ ಸುಧಾ ಅಳಿಸೋಲ್ಲ, ಕಾಡಿ ಬಿಡಲಿಲ್ಲ ಅಳಿಸಲಿಕ್ಕೆ. ಬರೆಸಿಕೊಂಡವನಿಗೆ ಓದಲಿಕ್ಕೆ ಬರೋಲ್ಲ. ಹಾಗಂತ ಇಂದ ಮುಂದೆ ಆ ಪುಸ್ತಕ ಈ ಪುಸ್ತಕ ಎಲ್ಲ ಓದಿ ರಾಶಿ ಹಾಕಿದ್ದಾನೆ, ಬೇರೆ ಬೇರೆ ಪುಸ್ತಕ ಓದಿ ರಾಶಿ ಹಾಕಿದ್ದಾನೆ, ಮಸ್ತಕದಲ್ಲಿ ಬರ್ತಕ್ಕಂಥ ಓದಲಿಕ್ಕೆ ಆಗೋಲ್ಲ. ಇದನ್ನು ಹಣೆ ಬರಹ ಅಂತ ಹಿರಿಯರು ಹೇಳಿಕೊಂಡಲ್ಲ. ನಮ್ಮ ಹಣೆಯಲ್ಲಿ ನಿಜವಾಗಿ ಬರ್ತಿರುವುದಿಲ್ಲ. ಅದನ್ನು ಈ ವರ್ಷ ಈ ಜನ್ಮದಲ್ಲಿ ನಮಗೆ ಸಂತತಿಯನ್ನು ಸಂಪತ್ತನ್ನು ಹಣೆಯಲ್ಲಿ ಬರ್ತಿರುವುದಿಲ್ಲ, ಆದರೆ ತಲೆಗೆ ಬಂದಿರುತ್ತೆ. ಸಂಪತ್ತು ಬೇಕು, ಸಂತತಿ ಬೇಕು ಅಂತ ತಲೆಗೆ ಬಂದಿರುತ್ತೆ, ಮನಸ್ಸಿಗೆ ಬಂದಿರುತ್ತೆ. ಸೇವೆ ಮಾಡ್ತೇವೆ, ರಾಯರು ಕೊಟ್ಟಿಲ್ಲ, ರಾಯರ ಮೇಲೆ ಸಿಟ್ಟು ಬಂತು. ಅದಕ್ಕೆ ಮೊದಲೇ ರಾಯರಿಗೆ ಬಿಡುವುದು, ನಿನ್ನ ಸೇವೆ ಮಾಡ್ತೇನೆ, ನಿನ್ನ ಅಂಗಳದಲ್ಲಿ ಹಿಡಿಯನ್ನ ಹಾಕೋ, ನಿನ್ನ ಅಂಗಳದಲ್ಲಿ ಯಾವ ಊಟಕ್ಕೆ ಬರ್ತಾರೋ ಆ ಅಂಗಳವನ್ನು ಶುದ್ಧ ಮಾಡತಕ್ಕಂಥ ಕೆಲಸ ನಾನು ಮಾಡ್ತೇನೆ ರಾಯರೇ, ಭಜನೆ ಮಾಡ್ತೇನೆ. ಯಾವುದು ನನಗೆ ಈ ಜನ್ಮದಲ್ಲಿ ಸಿಗುವುದು ಹಣೆಯಲ್ಲಿ ಬರೀಲಿಲ್ಲವೋ ಅದರ ಬಗ್ಗೆ ಆಸೆ ಬರುವುದನ್ನು ಮಾಡಬೇಕು. ಭಜತಾಂ ಕಲ್ಪವೃಕ್ಷಾಯ. ಹಣೆಯಲ್ಲಿ ಬರೆಯದೆ ಬೇಕು ಅಂತ ತೋರುತ್ತಲ್ಲ, ಇದನ್ನು ಕಲ್ಪನೆ ಮಾಡುವುದು ಅಂತ. ನಿಮಗೆ ಇನ್ನೊಂದು ಪಾಯಿಂಟ್ ಅಂತಾರೆ ಗಾಳಿ ಗೋಪುರ ಅಂತ ಕರೀತಾರೆ. ಸುಮ್ಮನೆ ಕೂತ್ಕೊಂಡ ಅದು ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಆಗುವುದು ಹೋಗುವುದು ಎಂಥದ್ದು ಇಲ್ಲ. ಇದನ್ನೇಂತ
ಇಂತಹ ಕಲ್ಪನೆ ನನ್ನ ತಲೆಗೆ ಏನಾದರೂ ಬರುವುದಿದ್ರೆ ಅದನ್ನು ವೃಕ್ಷ ಛೇದನೆ, ಅದು ಬಾರದಂತೆ ಮಾಡಿ ನಿನ್ನ ಭಜನೆ ಮಾಡ್ತೇವೆ, ನಿನ್ನ ಮಂದಿರದ ಸೇವೆ ಮಾಡ್ತೇವೆ. ಆವಾಗ ನಮಗೆ ಸಂತತಿ ಹಣೆಯಲ್ಲಿ ಬರೀಲಿಲ್ಲ, ನಮಗೆ ಬೇಕು ಅಂತ ತೋರಲೂ ಇಲ್ಲ. ರಾಯಮಠಕ್ಕೆ ಹೋಗ್ತೇವೆ, ಸಂತತಿ ಕೊಡು ಅಂತ ಕೇಳೋಲ್ಲ, ಪ್ರದಕ್ಷಿಣೆ ಬರ್ತೇವೆ, ನಮಸ್ಕಾರ ಮಾಡ್ತೇವೆ, ಮಠ ಶುದ್ಧ ಮಾಡ್ತೇವೆ, ತಿರುಗಿ ಬರ್ತೇವೆ, ಆರಾಮಾಗು. ಯಾರಾದರೂ ಕೇಳಿ ಯಾರು ಏನು ಸಂತತಿ ಇಲ್ಲಲ್ಲ ರಾಯರ ಹತ್ರ ಬೇಡಬಾರ್ದ ಅಂತ ನಮಗೆ ಯಾರಾದರೂ ಕೇಳಿ ಯಾರು ಹೀಯಾಳಿಸಲಿಕ್ಕಿಂತಲೇ ಕೆಲವು ಹಂದಿಗಳಿರ್ತವೆ ನಮಗೆ. ಅವುಗಳ ಕೆಲಸವೇ ಏನೇನಿಲ್ಲ ಅದನ್ನು ನಿಮಗೆ ಇಲ್ವಾ, ಅಯ್ಯೋ ದೇವರೇ ಅಂತ ಪುನಃ ಸಾಯಿ ಅದರೊಳಗೆ ಅನುಕಂಪ ತೋರಿಸಿದರು ಅಂಥವ್ರು ಇರ್ತಾರಲ್ಲ, ಅಂಥವ್ರು ಏನು ಹೇಳಿದ್ರು ಕೂಡ ಇಲ್ಲ, ನಾನು ಅದನ್ನು ಯಾವುದನ್ನು ಕೇಳಲಿಕ್ಕೆ ಹೋದದ್ದಲ್ಲ, ಇಟ್ಟಾಗೆ ಇರುವೆನು ಹರಿಯೇ ಎನ್ನ ದೊರೆಯನ್ನು ಹೇಳಿಕೊಂಡು ಹಾಡು ಹೇಳಿಕೊಂಡು ಹಾಗೆ ನಾನು ಪ್ರದಕ್ಷಿಣೆ ಬಂದವ ಅಂತೇಳಿ ಇಂತಹ ಭಾವನೆ ತಲೆಗೆ ಬಂದು ಜೀವನದಲ್ಲಿ ಅದನ್ನೇ ಭಜತಾಂ ಕಲ್ಪ ವೃಕ್ಷಾಯ. ಸಿಗದೇ ಇರುವಷ್ಟು ಯಾವುದೆಲ್ಲ ಹಣೆಯಲ್ಲಿ ಬರೀಲಿಲ್ಲವೋ ಅದರ ಬಗ್ಗೆ ಬೇಕು ಅಂತ ತೋರಿದ್ರೆ ಅದನ್ನು ಕಲ್ಪನೆ ಮಾಡುವುದು ಅಂತ ಹೇಳ್ತಾರೆ. ಆ ಕಲ್ಪನೆಗೆ ವೃಕ್ಷ, ನೀವು ಮರವಾಗಿ ಅದನ್ನು ಛೇದನೆ ಮಾಡುವನಾಗುವ ಅಂದರೆ ಅದೆಲ್ಲ ತಲೆಗೆ ಬಾರದಂತೆ ಮಾಡು. ಭಜತಾಂ ಕಲ್ಪ ಅದರ ಜೀವನದಲ್ಲಿ ಎಷ್ಟು ನೆಮ್ಮದಿಯಲ್ಲೂ ಇದರಲ್ಲಿ ಏನಾಗುತ್ತೆ, ಜ್ಯೋತಿಷ್ಯರು ಏನೋ ಗುಣಿಸಿ ಬಾಗಿಸಿ ಹೇಳಿದ್ರು, ಆಗ ಅವರು ಅದರಲ್ಲಿದ್ದಂತೆ ಹೇಳಿದ್ರು, ರಾಯರ ಪ್ರದಕ್ಷಿಣೆ ಮಾಡು ನನಗೆ ಸಂತತಿ ಆಗುತ್ತೆ ಅಂತ ಹೇಳಿದ್ರು. ನಾವು ಮಾಡಿದೆವು, ಆಗಿಲ್ಲ ಅಲ್ವೋ, ಇಂಥ ಪ್ರಸಂಗ ಇರುತ್ತಲ್ಲ, ಜ್ಯೋತಿಷ್ಯರು ಹೇಳಿದಂತೆ ಮಾಡಿದ್ದೇವೆ, ಆದರೂ ಆಗಿರುವುದಿಲ್ಲಲ್ಲ, ಆವಾಗ ತುಂಬ ಕೊರಗಲು ಮತ್ತೆ ಏನು ಕೆಲಸ ಮಾಡಲಿಕ್ಕೂ ಆಗುವುದಿಲ್ಲಲ್ಲ. ನನಗೆ ಯಾವುದು ಸೇರಿದ್ದೋ, ನನಗೆ ಯಾವುದು ದಕ್ಕುವಂತದ್ದೋ ಅದು ಮಾತ್ರ ನನಗೆ ಸಿಗುವಂತೆ ಮಾಡು. ದಕ್ಕದೇ ಇದ್ದರ ಬಗ್ಗೆ ಬೇಗ ನನಗಂತ ಭಾವನೆ ಬಾರದಂತೆ. ಒಳ್ಳೆಯ ಹುಡುಗಿ, ಒಳ್ಳೆಯ ಓದಿದ್ದಾಳೆಯೂ ಕೂಡ, ಒಳ್ಳೆಯ ಮನೆತನವೂ ಕೂಡ, ಮನೆತನ ಒಳ್ಳೆಯದುಂಟು. ಅವಾಗ ಆ ಹುಡುಗಿಯನ್ನು ಬೇಕು ಅಂತ ನಮಗೆ ತೋರುತ್ತೆ ಅಲ್ವ, ಒಳ್ಳೆಯ ಹುಡುಗಿ, ಆದ್ದರಿಂದ ಬೇಕಿದ್ರೆ ಇನ್ನೂ ಸ್ವಲ್ಪ ಸೇರಿಸೋಣ, ವರದಕ್ಷಿಣೆಯನ್ನು ಕೊಡ್ತೀನಿ ತಂದಿದ್ದಾರೆ. ಅವರು ಒಂದು ಕಾರ್ಯ ಕೊಡ್ತಾರೆ, ಬೆಳಿ ಬರೋಲ್ಲ, ಒಂದು ಕಾರ್ಯ ಕೊಡ್ತೇನೆ ಅಂತ ಹೇಳಿದ್ದಾರೆ, ಎಲ್ಲ ಉಂಟು. ಆದರೆ ಆ ಹುಡುಗಿ ನಮಗೆ ದಕ್ಕುತ್ತೋ ಇಲ್ಲೋ ಯಾರಿಗೂ ಗೊತ್ತು. ಅಂತ ಹುಡುಗಿ ನಾಳೆ ಮನೆಗೆ ಬಂದ ಮೇಲೆ ರಂಪಾಟ ಶುರುವಾದರೆ, ಒಬ್ಬ ಹೀಗೇನೆ ಜಾಗ ಹಿಡ್ಕೊಂಡು ಜ್ಯೋತಿಷ್ಕರ ಬಳಿಗೆ ಹೋಗಿದ್ದಾನೆ, ಲಗ್ನ ಯಾವಾಗ ಆಗುತ್ತೆ ಹೇಳಿ ಅಂತ ಹೇಳಿದ್ದಾರೆ. ಅದಕ್ಕೆ ಜ್ಯೋತಿಷ್ಕರು ಎಲ್ಲ ಇಡೀ ಜಾತಕ ನೋಡಿ ಹೇಳಿದ್ರಂತೆ, ನಿನಗೆ ಜೀವನ ಪೂರ್ತಿ ನೆಮ್ಮದಿಯ ಭಾಗ್ಯನೇ ಇದರಲ್ಲಿ ತೋರ್ತಾ ಉಂಟಲ್ಲೋ. ಅಂದ್ರೆ ನೀವೇ ಮಾಡಿಕೊಟ್ಟಿಲ್ಲ, ಒಂದು ತಮಾಷೆಗೆ ಹೇಳಿದ್ರು, ಅದು ಇವಳ ಜಾತಕ ಹಾಕ್ಬೋದು, ಇವಳ ಜಾತಕ ಆಗಬೇಕು ಅಂತ ಹೇಳಿಲ್ಲ ಅಲ್ವೋ. ಹಾಗಾದ್ರೆ ಯಾವುದು ನಮಗೆ ನಿಜವಾಗಿ ದಕ್ಕುವುದಿಲ್ಲವೋ ಅದರ ಬಗ್ಗೆ ಬೇಕು ಎನ್ನತಕ್ಕಂಥ ಭಾವನೆ ನಮಗೆ ಬಾರದೇ ಇದೆ. ಆ ಜಾಗ ನಮ್ಮಲ್ಲಿ ಏನೋ ಅತಿಕ್ರಮಣ ಅಂತಿರುತ್ತ, ಅದು ನಮ್ಮ ಮನೆ ಕಟ್ಟಿಕೊಂಡು ಅದಕ್ಕೆ ಸುತ್ತ ಪಾಗಾರ ಹಾಕ್ತೇವೆ, ಪಾಗಾರ ಹಾಕುವ ಅವನ ಜಾಗವನ್ನು ಸೇರಿಸುವುದು ಪಾಗಾರ ಹಾಕುವುದಿದ್ದಾರೆ ಕೆಲವು. ಆಮೇಲೆ ನ್ಯಾಯಾಲಯ ರಜೆ ಅದು ಇದು ಅಂತೆಲ್ಲ ಶುರುವಾಗುತ್ತೆ. ಅದಕ್ಕೆ ರಾಯರತ್ರ ಬೇಡತಕ್ಕಂಥ ಕ್ರಮ ಏನು, ಭಜತಾಂ ಕಲ್ಪ ವೃಕ್ಷಾಯ, ಅವನ ಜಾಗ ಇವ ಆಕ್ರಮಿಸಿಕೊಂಡಿದ್ದಾನೆ, ಇವೆಲ್ಲ ಭಜನೆ ಮನೆ ಕಟ್ಟಿಕೊಂಡಿದ್ದಾನೆ. ಆವಾಗ ಅವನಿಗೆ ಮತ್ತೆ ಗೊತ್ತಾಯ್ತು, ಎಲ್ಲ ಕಾಗದ ಪತ್ರ ಲೆಕ್ಕ ದಾಖಲೆ ನೋಡಿದಾಗ ಗೊತ್ತಾಯ್ತು, ಅವನ ಜಾಗ ನೀವು ಆಕ್ರಮಿಸಿದ್ದಾನೆ ಅಂತ ಗೊತ್ತಾಯ್ತು. ಏನ್ ಮಾಡ್ಬೇಕು, ನ್ಯಾಯಾಲಯಕ್ಕೆ ಹೋದ್ರೆ ಒಂದು ಇರುವೆ ಗತಿ, ನ್ಯಾಯಾಲಯ ಗರುಡದಲ್ಲಿ ಇರುವೆ ಆದರೂ ಆಗ್ಬೋದು, ಪ್ರಚಾರ ನ್ಯಾಯಾಲಯ ಇರುವೆ ಬೇಡ. ಯಾಕೆ ಎಷ್ಟೋ ಸಂದರ್ಭದಲ್ಲಿ ನಾವು ನ್ಯಾಯಾಲಯದಲ್ಲಿ ದಾವೆ ಹೋಗಿದ್ದು ಅದರ ಪರಿಣಾಮವಾಗಿ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಬಂದಿರ್ತಾರೆ. ಆ ನ್ಯಾಯಾಲಯವನ್ನು ಶಿಕ್ಷೆ ಆಗುತ್ತೆ, 70 ವರ್ಷದವ ಏನು ತಪ್ಪು ಮಾಡಿದ್ದು ಅವನಿಗೆ ಶಿಕ್ಷೆ 50 ವರ್ಷ ಕಾರಾಟ, ಇವತ್ತು 70 ಆಗಿದೆ, ಈಗ 50 ವರ್ಷದ ಕಾರಾಟ ಇಂಥದ್ದೆಲ್ಲ ಇರುತ್ತೆ. ಆವಾಗ ನಿಮಗೆ ಯಾರು ನ್ಯಾಯಾಲಯ, ಯಾರು ಭಜತಾಂ ಕಲ್ಪ ವೃಕ್ಷ, ರಾಯರೇ ನಿನ್ನ ಸೇವೆ ಮಾಡ್ತೇನೆ, ಅವನಿಗೆ ದಕ್ಕುವಲ್ಲ ಈ ಜಾಗ, ನನ್ನ ಜಾಗವನ್ನು ಅತಿಕ್ರಮಿಸಿದ್ದಾನೆ, ಅವನಿಗೆ ದಕ್ಕುವಲ್ಲ. ಆದ್ದರಿಂದ ಇಂತಹ ನನ್ನ ಜಾಗ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಅವನ ಅಪೇಕ್ಷೆಗೆ ಛೇದನೆ ಮಾಡು. ಅಂದರೆ ಅವನೇ ಬಂದು ನಿಮ್ಮ ಜಾಗವನ್ನು ಅತಿಕ್ರಮಿಸಿದ್ದೇನೆ, ನೀವೇ ತಗೊಳ್ಳಿ, ನನಗೆ ಬೇಡ.
ವಾತಾವರಣ ಯಾಕೆ ಬರುವುದಿಲ್ಲ? ರಾಯರ ಸ್ತೋತ್ರ ಪ್ರಾಮಾಣಿಕವಾದ ಪಠಣದಿಂದ ಇಂಥ ಯಾಕೆ ಬರೋಲ್ಲ? ಆವಾಗ ನಾನು ಯಾವಾಗಲೂ ಹೇಳೋದು, ದೇಶಕ್ಕೆ ನಮ್ಮಿಂದ ಕೊಡುಗೆ ಮತ್ತೇನೂ ಇಲ್ಲ. ಬೇರೆ ಸೈನ್ಯದಲ್ಲಿ ಸೇರಿಕೊಂಡು ಜಗಳ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ನಮ್ಮಿಂದ ಆಗಲು ಸಾಧ್ಯ ಇಲ್ಲ. ಅದು ನಾವು ಇಷ್ಟೇ ಪ್ರಾರ್ಥನೆ ಮಾಡೋದು. ಭಜತಾಂ ಕಲ್ಪವೃಕ್ಷ. ಪಕ್ಕದಲ್ಲೇ ಯಾವುದು ನಮಗೆ ಕಾಣಿಕೆಯನ್ನು ಕೊಟ್ಟಿರತಕ್ಕಂಥ ದೇಶ ಯಾವ ಕಾಣಿಕೆ? ಕೊರೋನಾ ಕಾಣಿಕೆ. ಯಾವುದು? ಚೈನಾ. ಯಾವುದು? ಚಿನ್ನದಂಥ ದೇಶ, ಚಿನ್ನದಂಥ ಜಿಂಕೆ, ಚಿನ್ನದಂಥ ದೇಶ. ಏನು ಮಾಡ್ತಾ ಉಂಟು? ನಮ್ಮ ಜಾಗವನ್ನು ಸ್ವಲ್ಪನೇ ಅತಿಕ್ರಮಣ ಮಾಡ್ತಾ ಉಂಟ. ಆ ಟೋಕಿಯೋರ ಕಾಲದಲ್ಲೂ ಅತಿಕ್ರಮಣ ಆಗಿ ಹೋಯಿತು. ಟೋಕಿಯೋ ಅಂದರೆ ಮೊದಲ ಪ್ರಧಾನಮಂತ್ರಿ ಟೋಕಿಯೋ. ಯಾಕೆ ನಮಗೆಲ್ಲ ಟೋಕಿಯೋ ಹಾಕಿದ್ರು, ಅದಕ್ಕೆ ನಮಗೆ ಟೋಕಿಯೋ ಆಗಿದೆ. ಅವರ ಕಾಲದಲ್ಲಿ ಅತಿಕ್ರಮಣ ಆಗಿ ಹೋಯಿತು. ಆವಾಗ ಸಂಸತ್ತಿನಲ್ಲಿ ಯಾರೋ ಹೇಳಿದ್ರಲ್ಲಿ ನಮ್ಮ ಜಾಗವನ್ನು ಚೀನಾದವರು ಆಕ್ರಮಣ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅದಕ್ಕೆ ಯಾವ ಉತ್ತರ ಕೊಟ್ಟದಂತೆ ಕಟ್ಟನೆ ನಿಲ್ಲುಕೊಂಡು ಆ ಜಾಗದಲ್ಲಿ ಏನು ಬೆಳೆಯುವುದಿಲ್ಲ, ಆದ್ದರಿಂದ ತೊಂದರೆ ಇಲ್ಲ ಅಂತಂದ. ಕಟ್ಟನೆ ಮತ್ತೊಬ್ಬ ವಿರೋಧ ನಿನ್ನ ಅಜ್ಜನ ತಲೆ ಏನು ಬೆಳೆಯೋಲ್ಲ, ತೆಗೆಯುವುದ ಅಂತಂದ. ಹಾಗಾಗಿ ಹೇಗಿದು ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿರತಕ್ಕಂಥ ಜಾಗಗಳು ತುಂಬಾ 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 ಅಫ್ಘಾನಿಸ್ತಾನ ಆಚೆ ಎಲ್ಲೆಲ್ಲ ಉಂಟಲ್ಲ, ಎಲ್ಲ ತುಂಡಾಗಿ ಹೋಗಿದೆಯೋ. ಪ್ರತಿ ದಿವಸ ನಾವು ಭಜತಾಂ ಕಲ್ಪವೃಕ್ಷಾಯ ಅಂತ ಪ್ರಾರ್ಥನೆ ಮಾಡುವ ಮೂಲಕ ಆ ದೇಶದವರು ಯಾರೆಲ್ಲ ಈಗ ಪರಸ್ಪರ ಹೊಡೆದಾಡ್ಕೊಳ್ತಾ ಇದ್ದಾರೆ, ಪೂರ ಅವಕಾಶ ಆ ದೇಶ ಪುನಃ ಭಾರತಕ್ಕೆ ಸಿಗುವಂತೆ ಆಗಬೇಕು ಅಂತ ನಮ್ಮ ನಿಮ್ಮೆಲ್ಲರ ಕೊಡುಗೆ. ಭಜತಾಂ ಕಲ್ಪವೃಕ್ಷಾಯ ನಮಗೆ ಆ ದೇಶದವರಿಗೆ ತಕ್ಕದೇ ಇರತಕ್ಕಂಥ ಜಾಗ, ನಮ್ಮ ಭಾರತೀಯ ಸಂಸ್ಕೃತಿಯ ಜಾಗ, ಅದು ಪುನಃ ನಮಗೇನೆ ಸಿಗುವಂತಾಗುವುದಕ್ಕೋಸ್ಕರ ಭಜತಾಂ ಕಲ್ಪವೃಕ್ಷಾಯ. ಎಲ್ಲದಕ್ಕಿಂತ ಮೊದಲು ನಮ್ಮ ಮನಸ್ಸಿಗೆ ನನಗೇನು ದಕ್ಕುತ್ತೆ. ಕೆಲವೊಂದಿನ ಹೇಳೋದು ಅಲ್ಲ, ನಾನು ತಪ್ಪು ಅಂತ ಹೇಳೋಲ್ಲ. ಅದು ಯಾವಾಗ ಕೂಡ ಸಾಕು ಅಂತ ಅನುಭೂತಿ ಇರಬಾರ್ದು. ಏನು ಸಾಧನೆ ಆಗಿಲ್ಲ ಈ ಜನ್ಮದಲ್ಲಿ, ನನ್ನ ಜನ್ಮ ಹೀಗೇನೆ ಹೋಯಿತು, ಅದು ಇರಬೇಕು, ಅದು ಕಾಳಜಿ ಇರಬೇಕು. ಹಾಗಾದ್ರೆ ಸಾಧನೆ ನಾವು ಮಾಡಿಕೊಂಡಿರ್ತೇವೆ. ಆದರೆ ಕೆಲವೊಂದು ಏನು ಅಂತಂದ್ಬಿಟ್ರೆ ನಾವು ವೇದ ಓದಬಹುದಾ, ಸಾಧನೆ ಓದಲಿಕ್ಕೆ ಬರುವುದಿಲ್ಲ. ಪುನಃ ಆ ಗಂಡಸರು ಅವರು ವೇದ ಓದ್ತಾರಲ್ಲೋ, ಅವರು ಗಾಯತ್ರಿ ಜಪ ಮಾಡ್ತಾರಲ್ಲೋ, ನಾವು ಗಾಯತ್ರಿ ಜಪ ಮಾಡುವುದಾ? ನಾವು ಗಾಯತ್ರಿ ಜಪ ಮಾಡ್ತೇವೆ. ನೀನು ಅದನ್ನು ಆಸೆ ಪಟ್ಟಿ ಅಂತಂದ್ರೆ ಅದು ಏನಾಗುತ್ತೆ? ಆವಾಗ ಗಂಡಸರು ಭಜತಾಂ ಕಲ್ಪವೃಕ್ಷಾಯ ಅಂತ ಚಿಂತನೆ ಮಾಡಬೇಕಾಗುತ್ತೆ. ನಿನಗೆ ಈ ಜನ್ಮದಲ್ಲಿ ದಕ್ಕುವಂಥದ್ದಲ್ಲ ಗಾಯತ್ರಿ. ನಿನಗೆ ಈಗ ಎಷ್ಟು ದಕ್ಕುತ್ತೆ ಅಷ್ಟನ್ನು ಮಾತ್ರ ನೀನು ಪಾರಾಯಣ ಮಾಡು, ಅಷ್ಟರಲ್ಲಿ ನೀನು ತೃಪ್ತಿ ಪಡು ಎನ್ನುವುದು ಭಜತಾಂ ಕಲ್ಪವೃಕ್ಷಾಯ. ಅಬ್ಬ ನನಗೆ ಮೊಬೈಲ್ ತೆಗೆಸಿಕೊಡು. ಮಗು ಕೇಳಿದ್ರು ಅಪ್ಪನೇ ಅಂತ, ಎಷ್ಟು 10ನೇ ತರಗತಿಯಲ್ಲಿ ನನಗೆ 100ಕ್ಕೆ 200 ಅಂಕ ಬಂದರೆ ಸಂಚಾರಿ ದೂರವಾಣಿ ಅಪ್ಪನೇ ಅಂದ. ತಾತ ಮಗು ರಾತ್ರಿ ಓದಿ. ಮಗುವಿಗೆ ಸಂಚಾರಿ ದೂರವಾಣಿ ಆ ವಯಸ್ಸಿನಲ್ಲಿ ಅದಕ್ಕೆ ದಕ್ಕುವಂತಲ್ಲ, ಅದಕ್ಕೆ ದಕ್ಕು ಬೇಕಾದಕ್ಕೆ ಮಗುವಿಗೇನು ಮನಸ್ಸಿನಲ್ಲಿ ಒಂಚೂರು ಇರುತ್ತೆ, ಬೇಕು ಸಂಚಾರಿ ದೂರವಾಣಿ ಅಂತ. ಅದಕ್ಕೆ ತುಪ್ಪ ಹಾಕಿಲ್ಲ, ತೆಗೆಸಿಕೊಡ್ತೇನೆ ಅಂತ ತುಪ್ಪ ಹಾಕಿಲ್ಲ. ತುಪ್ಪ ಹಾಕದೆ ನೀರು ಹಾಕಬೇಕು. ಮಗು ಹೇಳಬೇಕು, ಅಪ್ಪ ನನಗೆ ಇನ್ನೂ ಸ್ವಲ್ಪ ವರ್ಷದ ತನಕ ಸಂಚಾರಿ ದೂರವಾಣಿ ಬೇಡ ಅಂತ ಮಗುವಿನ ಮನಸ್ಸಿಗೆ ಬರಬೇಕಾದ್ರೆ ಭಜತಾಂ ಕಲ್ಪವೃಕ್ಷಾಯ. ರಾಯರೇ, ನಿಮ್ಮ ಸೇವೆ ಮಾಡ್ತೇನೆ, ನಿಮ್ಮ ಮಠವನ್ನು ಶುದ್ಧ ಮಾಡ್ತೇನೆ. ಅಂಬರೀಷ ರಾಜ ಏನು ಮಾಡ್ತಿದ್ದ? ಚಕ್ರವನ ಹಿಂದ ಅವನ ರಕ್ಷಣೆಗೆ ಚಕ್ರ ನಿಂತಿದ್ದಲ್ಲ, ಏನು ಮಾಡ್ತಿದ್ದ? ಅವನ ಕೈಗಳು ಭಗವಂತನ ಮಂದಿರದ ಶುದ್ಧ ಮಾಡುವುದಕ್ಕೋಸ್ಕರ ಕೈಗಳನ್ನು ಉಪಯೋಗ ಮಾಡಿದ, ಕಾಲುಗಳನ್ನು ಯಾತ್ರೆಗೆ ತಾನು ಉಪಯೋಗ ಮಾಡಿದ ಅಲ್ವೋ? ಅದೇ ರೀತಿಯಲ್ಲಿ ಭಜತಾಂ ಕಲ್ಪವೃಕ್ಷಾಯ ಭಜತಾಂ. ಇದು ಈಗ ಎಲ್ಲರೂ ಕೂಡ ನಮಗೆ ಯಾವ ಸಂದರ್ಭದಲ್ಲಿ ಪಾರಾಯಣ ಮಾಡಬೇಕು ನಮಗೆ ಅರ್ಥ ಆಯಿತು, ಎಂತೆಂಥ ಸಂದರ್ಭದಲ್ಲಿ ಹೇಳಬೇಕು ನಮ್ಗೆ ಅರ್ಥ ಆಯಿತು. ಅಂತ ಸಂದರ್ಭ ನಮಗೆ ಬಂದಾಗ ನಾವು ಭಜತಾಂ ಕಲ್ಪ ವೃಕ್ಷ, ನಿನ್ನ ಸೇವೆ ಮಾಡ್ತೇನೆ ರಾಯರೇ, ಮಠಕ್ಕೆ ಬರ್ತೇನೆ,
ಚೀಟಿ ಬರೆಸ್ತೇನೆ ಅಂತಲ್ಲ, ಸೇವಾ ಚೀಟಿ ಬರೆಸ್ತೇನೆ ಅಂತಲ್ಲ, ಮತ್ತೆ ನಿತ್ಯ ಮಾಮೂಲು ದೈನಂದಿನಲ್ಲಿ ಬಂದು ಕಸ ಬಡಿಸುವೋಳು ಇರ್ತಾಳೆ, ಕಸ ಗುಡಿಸುವೋಳು ಇರ್ತಾಳೋ ಅವಳ ಹತ್ರ ಕಸ ಬರಿಕೆ ತಗೊಂಡು ನಾನು ರಾಯರ ಆರಾಧನೆ ದಿವಸ 3 ದಿವಸ ಏನು ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ ಆ ವ್ಯಂಜನೆಯನ್ನೇ ತೆಗೆಯೋಣ, ಅಲ್ಲಿ ಗೋಮಯ ಹಚ್ಚೋಣ. ಭಜತಾಂ ಕಲ್ಪವೃಕ್ಷ. ಅವರ ಮನಸ್ಸಿಗೆ ಎಟಕಡೆ ಇದ್ದದ್ದು, ಈ ಜೀವನದಲ್ಲಿ ಎಟಕಡೆ ಇದ್ದದ್ದು ಬರಬೇಕು ಅವರ ಮನಸ್ಸಿಗೆ ಬರುವುದೇ. ನಾವು ಒಮ್ಮೆ ಹೀಗೆ ಕೂತ್ಕೊಂಡು ಆಲೋಚನೆ ಮಾಡುವುದು, ಸ್ವಾಮಿಗಳು ಅಂತಂದ್ರೆ ಮಂತ್ರಾಕ್ಷತೆ ಕೊಟ್ಟರೆ ಕೆಲಸ ಆಗ್ತದೆ, ಮಂತ್ರಾಕ್ಷತೆ ಕೊಟ್ಟರೆ ನ್ಯಾಯದಲ್ಲಿ ಜಯ ಆಗುತ್ತೆ, ಸಂತತಿ ಆಗುತ್ತೆ, ಲಗ್ನ ಆಗುತ್ತೆ. ಇದೆಲ್ಲ ನಮ್ಮ ಸಮಸ್ಯೆಗಳು ಉಂಟಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಹೇಳ್ಕೊಂಡು ಸ್ವಾಮಿಗಳಿಗೆ ಬರ್ತಾರೆ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾರೆ. ಕೆಲವರಿಗೆ ಮಂತ್ರಾಕ್ಷತೆ ಕೊಟ್ಟಾಗ ಆಯಿತು, ಕೆಲವರಿಗೆ ಮಂತ್ರಾಕ್ಷತೆ ಕೊಟ್ಟಾಗ ಆಯಿತು. ಮಂತ್ರಾಕ್ಷತೆ ಕೊಟ್ಟಾಗ ಆಗುವುದಿಲ್ಲ ಅಂತ ಎನ್ನುವುದೇ ಬಹಳ ಪ್ರಚಾರ ಆಗುತ್ತೆ. ಯಾವಾಗ ಮಂತ್ರಾಕ್ಷತೆ ಕೊಟ್ಟಾಗ ಅದು ಅವ್ರ ಹತ್ರ ಅವರು ಮಂತ್ರಾಕ್ಷತೆ ಕೊಟ್ಟರೆ ಏನಾಗೋದು ಬೇಕಾಗಿದೆ. ಫಲಿತಾಂಶ ಏನಾಯಿತು? ಸ್ವಾಮಿಗಳು ಕೆಳಗೆ ಹೋಗುವ ಹಂತಕ್ಕೆ ಬಂದ. ರಾಯರಲ್ಲಿ ಬೇಡಿಕೆ ಯಾರಿಗೆ ನಾನು ಅಕ್ಷತೆ ಕೊಟ್ಟರೆ ಅವರ ಕೆಲಸ ಆಗುವುದನ್ನು ಅವರ ಹಣೆಯಲ್ಲಿ ಬರ್ತಿದ್ಯೋ ಅಂತವರು ಮಾತ್ರ ಎನ್ನ ಬೇಡಿಕೆ ಬರುವಂತೆ ಮಾಡುವ ರಾಘವೇಂದ್ರ. ಅವಾಗ ಏನಾಯ್ತದ್ರಿಂದ ಯಾರ ಹಣೆಗೆ ಬರ್ತಿದ್ದೋ, ನಾನು ಅಕ್ಷತೆ ಕೊಟ್ಟರೆ ಕೆಲಸ ಆಗುತ್ತೆ ಅಂತೇಳಿ ಯಾರ ಹಣೆಗೆ ಬರ್ತಿದ್ದೋ ಅವ್ರು ಬರ್ತಾರೆ, ಮಂತ್ರಾಕ್ಷತೆ ಕೊಡ್ತಾರೆ, ಹೋಗ್ತಾರೆ. ಯಾರ ಹಣೆಯಲ್ಲಿ ನಾನು ಅಕ್ಷತೆ ಕೊಟ್ಟರೆ ಆಗುವುದನ್ನು ಯಾರ ಹಣೆಯಲ್ಲಿ ಬರೀಲಿಕ್ಕೋ ಅವರಿಗೆ ನನ್ನ ಬಳಿಗೆ ಬರಲಿಕ್ಕೆ ರಾಯರು ಪ್ರೇರಣೆ ಮಾಡೋಲ್ಲ. ಫಲಿತಾಂಶ ಏನಾಗುತ್ತೆ ಗೊತ್ತಾ? ಅದು ಮಾತ್ರ ಮಂತ್ರಾಕ್ಷತೆ ಕೊಟ್ಟರೆ ಕೆಲಸ ಆಗುತ್ತೆ ಅಂತ ಅದು ಮಾತ್ರ ಯಾಕೆ ಮಂತ್ರ ಕೊಟ್ಟರೆ ಆಗುತ್ತಿದ್ದ ಬಂದೇ ಇಲ್ಲ ನನ್ನ ಬಳಿಗೆ. ಇದೆಲ್ಲ ರಾಘವೇಂದ್ರ ಸ್ವಾಮಿಗಳು ತನ್ನ ಭಕ್ತರನ್ನು ಕಾಪಿಡುವ ಕ್ರಮ. ತನ್ನ ಭಕ್ತ ಸ್ವಲ್ಪ ಕೆಳಗೆ ಹೋಗುವ, ಯಾಕೆ ಎಲ್ಲರ ಹಣೆಯಲ್ಲಿ ಬರೆದಿರುವುದಿಲ್ಲಲ್ಲ, ಸಂತತಿ ಆಗುವಂಥದ್ದು ಎಲ್ಲರ ಹಣೆಯಲ್ಲಿ ಬರೆದಿರುವುದಿಲ್ವಲ್ಲ. ಅವಾಗ ಯಾರ ಹಣೆಯಲ್ಲಿ ಬರೀಲಿಲ್ಲ ಅವರು ಕೂಡ ಬಂದು ಮಂತ್ರಾಕ್ಷತೆ ಕೊಟ್ಟರೆ ಅಷ್ಟೇ ನಮಗೆ ಸಂತತಿ ಆಗಿಲ್ಲ. ಫಲಿತಾಂಶ ಈ ಸ್ವಾಮಿಗಳ ಸ್ವಾಮಿ ಮಂತ್ರ ಆಗಿಬಿಟ್ಟು ಏನು ಆಗೋದು ಅಂತ ಏನಾಯ್ತು? ರಾಯರ ಭಕ್ತನಾಗಿ ನಾನು ರಾಯರು ನನ್ನನ್ನು ಕೆಳ ಹೋಗ್ಲಿಕ್ಕೆ ಬಿಡಲ್ಲ. ಅವರಂತಾರೆ ಅಂಥವ್ರು ಭಾರತಕ್ಕೆ ನೋಡಿಕೊಳ್ತೇವೆ ಅಂತ. ಭಜತಾಂ ಕಲ್ಪ ವೃಕ್ಷಾಯ. ಇದನ್ನು ಪ್ರತಿ ದಿವಸ ನಾವು ಚಿಂತನೆ ಮಾಡೋಣ. ದೇಶಕ್ಕೂ ದೇಹಕ್ಕೂ ನಮ್ಮ ಮನೆಗೂ ಕೊಡುಗೆಯನ್ನು ಕೊಡೋಣ ಎಂಬಲ್ಲಿ ಈ ದಿನ ಇಷ್ಟ. ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ